ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಮಯ 4:01:10 ಅಂದರೆ ನಾವಿದ್ದೇವೆ ಸಿನಿ ದನಿ ಕಾರ್ಯಕ್ರಮದಲ್ಲಿ. ಇವತ್ತಿನ ಸಿನಿ ದನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಶ್ರೀಮತಿ ಲಕ್ಷ್ಮೀ ನಾಡಗೌಡ ಅವರು ಇದ್ದಾರೆ. ರಂಗಭೂಮಿ ಇರಲಿ, ಕಿರುತೆರೆ ಇರಲಿ, ಬೆಳ್ಳಿತೆರೆ ಇರಲಿ, ಇವರು ಸ್ಕ್ರೀನ್ ಮೇಲೆ ಬಂದಿರೋದ್ರೆ ಅಚ್ಚಳಿಯದ ಛಾಪು ಮೂಡಿಸುವಂಥ ಕಲಾವಿದೆ ಇವರು. ನಾವು ಸಣ್ಣ ವಯಸ್ಸಿದ್ದಾಗ್ಲಿಂದಲೂ ಕೂಡ ಇವರ ಅಭಿನಯ ಚಾತುರ್ಯಕ್ಕೆ ಮಾರು ಹೋಗಿ ಎಷ್ಟು ಸುಲಕ್ಷಣ ಸಂಪನ್ನೆಯಪ್ಪ, ಎಷ್ಟು ಚಂದದ ಅಭಿನಯಪ್ಪ ಅಂತ ಅಂದ್ಕೊಳ್ತಾ ಇದೀಗ ಅವರ ಮುಂದೆ ಕೂತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಬಹಳ ಸಂತೋಷದ ದಿನ ಇದು. ನಿಮಗೂ ಕೂಡ ಅದೇ ರೀತಿ ಸಂತೋಷದ ದಿನವಾಗತ್ತೆ ಇದು ಇವರ ಮಾತುಕತೆಯನ್ನು ಕೇಳ್ತಾ ಹೋದ್ರೆ. ಯಾಕೆಂದ್ರೆ ಅಷ್ಟೊಂದು ರಾಶಿ ರಾಶಿ ಸಾಧನೆಯನ್ನು ಇವರು ಮಾಡಿದ್ದಾರೆ. ಸಾಧನೆಯ ಹಾದಿಯ ಪಯಣದ ಕಥೆಗಳನ್ನ ಕೇಳೋದಕ್ಕೆ ಇವತ್ತು ನಮ್ಮ ಜೊತೆಯಾಗಿ ಇದ್ದಾರೆ, ಹೇಳೋದಕ್ಕೆ ನಮ್ಮ ಜೊತೆಯಾಗಿ ಇದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳನ್ನ ಇವರೆಡೆಗೆ ತೂರಿ ಬಿಡಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ಸಂದೇಶವನ್ನು ಕಳಿಸಿ. ಮೇಡಮ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ತಮಗೂ ಕೂಡ ನಮಸ್ಕಾರ. ಕಾರ್ಯಕ್ರಮದ ಮೊದಲಿಗೆ ನಾನು ಕೇಳಬೇಕು ಅಂತ ಅಂದ್ಕೊಳ್ತಾ ಇರೋದೇನು ಅಂತಂದರೆ, ನಿಮ್ಮ ವಿದ್ಯಾಭ್ಯಾಸವನ್ನು ನೋಡಿದಾಗ MA ಡ್ರಾಮಾ ಮಾಡಿದ್ದೀರಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅದಾದಮೇಲೆ ಥಿಯೇಟರ್ಗೆ ಹೋಗಿ ಡಿಪ್ಲೊಮೊ ಇನ್ ಥಿಯೇಟರ್ ಮಾಡಿದ್ದೀರಿ ನಿನಾಸಮ್ ಇನ್ಸ್ಟಿಟ್ಯೂಷನ್ ಹೆಗ್ಗೋಡು ಇಂದ. ಇದಲ್ಲದೆ ಜೂನಿಯರ್ ಫೆಲೋಶಿಪ್ ಕೂಡ ಸಿಕ್ಕಿತ್ತು ನಿಮಗೆ ಹ್ಯೂಮನ್ ರಿಸರ್ಚ್ ಡೆವಲಪ್ಮೆಂಟ್ ಸೆಂಟರಿಂದ. ಅಂದರೆ ನಿಮ್ಮ ಒಟ್ಟಾರೆ ವಿದ್ಯಾಭ್ಯಾಸದ ಪಯಣವನ್ನು ನೋಡ್ತಾ ಇದ್ದರೆ ರಂಗಭೂಮಿಯ ಕಡೆಗೆ, ನಟನೆಯ ಕಡೆಗೇ ಒತ್ತಿರೋದು ಕಾಣುತ್ತೆ. ಅದು ಹೇಗೆ ಅಷ್ಟು ಸಣ್ಣ ವಯಸ್ಸಿಗೆ ನಿಮಗೆ ಅಷ್ಟು ಕ್ಲಾರಿಟಿ ಇತ್ತು ಲೈಫಲ್ಲಿ ಅಂತ? ನನಗೆ ನಟನೆನೇ ಇಷ್ಟ, ಇದೇ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ. ಇದಕ್ಕೆ ಮೂಲ ಕಾರಣ ಅಂದರೆ ಮೊದಲನೇದಾಗಿ ನನ್ನ ತಂದೆಯವರು, ಆ ನಂತರ ನನ್ನ ಅಜ್ಜ. ನಾನು ಚಿಕ್ಕವಳಿರುವಾಗಿದ್ದಾನೆ ನನಗೆ ಗೊತ್ತಿರಲಿಲ್ಲ. ಹೋಗಿ ನನ್ನ ಹೆಸರು ಎಲ್ಲೋ ಒಂದು ಫಂಕ್ಷನ್ ನಡೀತಾ ಅಲ್ಲಿ ಹೆಸರು ಬರ್ಸಿ ಬಂದ್ಬಿಡೋರು. ಆಮೇಲೆ ಅಯ್ಯೋ ನಾನೇನು ಮಾಡಬೇಕು ಅಂದರೆ ಡ್ಯಾನ್ಸರ ಮಾಡು, ಒಂದೇನಾರು ಮಾಡು ಅಂದರೆ ಅಲ್ಲಿಂದನೇ ಶುರು ಆಗ್ಬಿಡ್ತು ನನಗೆ. ಅವ್ರು ಯಾವಾಗಲೂ ಹೇಳೋರು ನನ್ನ ಮಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ. ಬಟ್ ನಾನು ಬೇಗ ತಂದನ್ನ ಕಳ್ಕೊಂಬಿಟ್ಟೆ, ತುಂಬ ಬೇಗ ಕಳ್ಕೊಂಬಿಟ್ಟೆ. ಸೊ ನಾನು ಆಮೇಲೆ ತುಂಬ ದೊಡ್ಡವಳಾದ್ಮೇಲೆ ನಮ್ಮಮ್ಮ ಹೇಳೋರು, ನೋಡು ಡಾಕ್ಟರ್ ಮಾಡ್ಬೇಕಂತಿದ್ದ, ಎಲ್ಲಿ ಡಾಕ್ಟರ್ ಅಲ್ಲ ಈಗ ಆ್ಯಕ್ಟ್ರ್ ಆಗ್ಬಿಟ್ಟಿನಿ ಅಂತ. ಅಂದರೆ ಅದಕ್ಕೆ ಒಂದಕ್ಕೊಂದು ತಳಕ್ ಹಾಕ್ಕೊಂಡು ಹಾಗೆ ಆ ಆಸಕ್ತಿಯನ್ನು ಬೆಳೆಸಿದವರು ಮೊದಲನೇದಾಗಿ ನಮ್ಮ ತಂದೆಯವರು, ನಮ್ಮಪ್ಪ. ಆಮೇಲೆ ತಂದೆಯವರು ತೀರ್ಕೊಂಡ್ಮೇಲೆ ತಾಯಿಯ ತಂದೆ ಅವರವಾಗೇನೋ ದೊಡ್ಡಾಟದ್ದೆಲ್ಲ ಭೀಮನ್ ಪಾತ್ರ ಮಾಡೋರಂತೆ, ಭಾಗವತಿಕೆ ಮಾಡೋರು, ಅವರ ಭಾಷಾ ಸ್ಪಷ್ಟತೆ, ಆಮೇಲೆ ಅವರು ಆ ದೊಡ್ಡಾಟದ ಪದಗಳನ್ನು ಹಾಡೋದು, ಆಮೇಲೆ ಮಹಾಭಾರತ ರಾಮಾಯಣದ ಕಥೆಗಳನ್ನು ಹೇಳುವಾಗ ನನ್ನ ತಮ್ಮಂದ್ರು ಬಹಳ ಚಿಕ್ಕವ್ರಿ, ಅವ್ರಿಗೇನು ಅರ್ಥ ಆಗ್ತಿರ್ಲಿಲ್ಲ. ನನ್ನ ಕತೆ ಕೇಳೋದು ಅಂದ್ರೆ ವಿಪರೀತ ಹುಚ್ಚು, ತಿರ್ಗಾ ಮುರ್ಗಾ ಅದು. ಇವಾಗ ನಾನು ಸಿನಿಮಾ ನೋಡ್ತೀನಿ, TV ನೋಡ್ತೀನಿ, ಯಾವುದೂ ತಲೆಯಲ್ಲಿ ಜ್ಞಾಪಕ ಹೊಡಿಯಲ್ಲ. ಬಟ್ ಅಜ್ಜ ಹೇಳಿದ ಆ ಕಥೆಗಳು, ಅಜ್ಜ ಹೇಳಿದ ಆ ಹಾಡುಗಳು, ಅಜ್ಜನ ಜೊತೆಗೆ ಕಳೆದ ಆ ಕ್ಷಣಗಳು ಒಂಥರ ಪ್ರಿಂಟ್ ಔಟ್ ಆಗಿಬಿಟ್ಟಿದೆ ನನಗೆ ಈಗಲೂ. ಅಷ್ಟು ಗಟ್ಟಿಯಾಗಿ ಅಂದರೆ ಆ ಕಥೆ ಕೇಳುವಿಕೆ, ಹಿರಿಯರ ಜೊತೆಗೆ ನಾವು ಬೆರೆಯೋದ್ರಿಂದ ನಮ್ಮಲ್ಲಿಯ ಒಂದು ಸಾಂಸ್ಕೃತಿಕ ಜಾಗೃತಿ ಅದು ಎಚ್ಚೆತ್ಕೊಳ್ತದೆ. ಅದಕ್ಕೆ ನಾನು ಹೇಳೋದು ಹಿರಿಯರೊಂದಿಗೆ ಮಕ್ಕಳು ಬೆರಿಬೇಕು ಅನ್ನೋದು. ಬಹುಶಃ ನನಗೆ ನನ್ನ ಅಜ್ಜ, ತಾಯಿಯ ತಂದೆ, ಆಮೇಲೆ ತಾಯಿಯ ಅಣ್ಣ ಒಬ್ರು ಈ ಸರ್ವಜ್ಞನ ವಚನಗಳು, ಆಮೇಲೆ ಏನ್ ಮಾತಿಗೊಂದು ನುಡಿಗಟ್ಟು ಹಾಕಿ ಇದ್ ಮಾಡೋರು. ಯಾವಾಗಾರು ಬರೋರು ಅವರು ಒಕೇಶನಲ್ಲಿ ನಮ್ಮ ಧಾರವಾಡಕ್ಕೆ ನಮ್ಮ ಮನೆಗೆ ಬರೋರು. ಆ ಟೈಮಲ್ಲೇ ಬಹುಶಃ ನನಗೆ ಅದು ಒಂದು ಅದೇನ್ ಹೇಳ್ತೀರಿ ನೀವು, ಬ್ಲಡ್ ಅಲ್ಲೇ ಇರುತ್ತೋ ರಕ್ತದಲ್ಲೇ ಇರುತ್ತೋ, ಕಾರಂತರ ಮಾತು ನೆನಪಾಗುತ್ತೆ, ಬ್ಲಡ್ ಅಲ್ಲಿ ಬರೋದು. ಧಾರವಾಡದೊಳಗ ಬಹುಶಃ ಎಲ್ಲರೂ ಒಂದಿಲ್ಲ ಒಂದು ಕಲೆ ಒಳಗಿದ್ದಾರೆ. ಅವ್ರಿಗೆ ಸಾಂಸ್ಕೃತಿಕ ಪರಿಸರ ಅವಕಾಶ ಸಿಕ್ಕರೆ ನಿಜವಾಗ್ಲೂ ಅಲ್ಲಿ ಮನೆಗೆ ಎಲ್ಲರೂ ಕಲಾವಿದ್ರು ಏನೋ ಗೊತ್ತಿಲ್ಲ. ನಿಜ. ಹಾಗೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತವಿದ್ದಂತಹ ಒಂದು ಪರಿಸರ ಮತ್ತು ಕುಟುಂಬ ಎರಡು ಸೇರಿ ನಿಮ್ಗೆ ಹೀಗೆ ಕಲೆ ನಟನೆಯ ಕಡೆಗೆ ಧಾರವಾಡದ ಗಾಳಿ, ಆ ಹವೆಗೆ ಆ ಗುಣ ಇದೆ ಅನ್ಸುತ್ತೆ. ಮತ್ತೆ ನಿಮ್ಮ ಅಜ್ಜ ದೊಡ್ಡಾಟದ ಪದಗಳನ್ನೆಲ್ಲ ಹೇಳ್ತಿದ್ರು, ಅದು ಇನ್ನ ಮನಸ್ಸಿನಲ್ಲಿ ಹಾಗೆ ಅಚ್ಚಳಿಯದೆ ಉಳಿದಿದೆ ಅಂತಿದ್ರಿ. ಒಂದು ಪದ ಅಂದ್ರೆ ಪದಗಳು ಅಂತಂದ್ರೆ ನಂಗೆ ತುಂಬಾ ನಾನು ಯಾವಾಗ ಒಂದು ನನ್ನ ಜೊತೆಗೊಂದು ಕೆಲವು ವರ್ಷ ಇರ್ತಿದ್ದಂಗೆ 9th ಇರುವಾಗಲೇ ತಿರ್ಕೊಂಡ್ಬಿಟ್ರು. ಕಥೆಗಳು ಅದು ಎಲ್ಲ ತುಂಬಾ ಇದೆ. ಅವರು ತಯಕ್ಕ ತದಿಗಿಣ ಥೀಮ್ ಅದು ಒಂದು ಮಾತ್ರ, ತಯಕ್ಕ ತದಿಗಿಣ ತೋಮ್ ಅಂತ ಅದೊಂದು ಮಾತ್ರ ಬಹಳ ಜ್ಞಾಪಕ ಇದೆ ನನಗೆ. ಅವೆಲ್ಲ ಬಹಳ ಅವರ ಕಾಲದಲ್ಲಿ ಇದ್ದೋರಂತೆ. ನನ್ನ ತಾಯಿಯವರೇ 11ನೇ ಮಗು ನನ್ನ ಅಜ್ಜನಿಗೆ. ಹಾಗಾಗಿ ಅವರು ನೋಡಿ ಹೆಚ್ಚು ಕಾಲ ನಿಮ್ಗೆ ಅವ್ರ ಜೊತೆ ಒಡನಾಟ ಆಗ್ಲಿಲ್ಲ. ಆದ್ರೆ ಇದ್ದ ಅವರು ನನ್ನ ತಾಯಿ ಜೊತೆಗೆ ಒಂದು 3-4 ತಿಂಗಳ ಪ್ರತಿ ವರ್ಷ ಬರೋರಲ್ವಾ. ಆ ಟೈಮಲ್ಲಿ ನಮ್ಗೆ ಇವೆಲ್ಲವೂ ರೀ
ಕರ್ಣ ಇರ್ಬೋದು, ಶ್ರವಣಕುಮಾರ ಇರ್ಬೋದು. ಅದು ಹೇಗೆ ಅಂದ್ರೆ ಒಂಥರ ಡ್ರಮಾಟೈಸ್ ಆಗಿ ಹೇಳೋರು ಅವರು, ಆ ಭೀಮನ ಪಾತ್ರದ್ದು ಇವನ್ ಹೇಳೋರು. ಹಾಗಾಗಿ ನಮ್ಗೆ ನಿಮ್ಮ ಕಣ್ಣು ಮುಂದೆನೆ ಮಹಾಭಾರತ ರಾಮಾಯಣದ ಪಾತ್ರಗಳೆಲ್ಲ ಹಾದು ಹೋಗ್ತಿತ್ತು ಅವ್ರ ಮಾತಿನಲ್ಲಿ. ನೋಡಿ, ಅವರು 90 ವರ್ಷದ ತಾತ ಹೆಂಗ್ ಹೇಳೋರು ಅಂದ್ರೆ ನಮ್ಮ ತಾಯಿಗೆ ಅಜ್ಜನ ವಯಸ್ಸು ಅಂತ ಇಟ್ಕೊಳ್ಳಿ. ಅಂಥದ್ದು ನಮ್ಗೆ ಒಂದು ಭಾಗ್ಯ ಅದು. ಹೌದು. ನಮ್ಮ ತಂದೆಯವರು ಮಾತ್ರ ನಂಗೆ ಹಾಡುಗಳನ್ನ ಹೇಳೋರು. ಜಯತು ಜಯ ವಿಠಲ, ಆಮೇಲೆ ಕಲ್ಲು ಸಕ್ಕರೆ ಕೊಳ್ಳಿರೋ, ಜ್ಞಾನಪೂರ್ಣ, ಅವನ್ನ ಒಂದಿಷ್ಟು ಹಾಡುಗಳು. ಅದರಲ್ಲಿ ಒಂದು ಸಿನಿಮಾ ಹಾಡುವವರು ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಕೇಳಿದ್ದು ಸುಳ್ಳಾಗಬಹುದು. ಹೌದು. ಅದು ಹಾಡ್ಲೇಬೇಕು ನಾವು ಹಾಗಾಗಿ ತಂದೆದ್ದು ಆ ಹಾಡುಗಳೆಲ್ಲ ನೆನಪಿದಾವೆ ನಂಗೆ ಸ್ಪಷ್ಟವಾಗಿ. ಡೇಲಿ ಕುತ್ಕೊಂಡು ಹಾಡಿಸ್ತಾ ಇದ್ರು. ಈ ದೊಡ್ಡಾಟದ ಪದಗಳು ಅದೆಲ್ಲ ನಮ್ಗೆ ಅದು ಬಹಳ ಕಷ್ಟ ಅಲ್ವಾ. ಹೌದು. ಹಾಗಾಗಿ ಒಟ್ನಲ್ಲಿ ಮನೆಯಲ್ಲೇ ಸಾಂಸ್ಕೃತಿಕ ವಾತಾವರಣ ಇತ್ತು. ಅದಕ್ಕೆ ಸರಿಯಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಕೂಡ ಇದೇ ಒಂದು ರಂಗದಲ್ಲಿ ಮಾಡ್ತಾ ಬಂದ್ರಿ. ನನಗೆ ಇವಾಗ ಅನ್ಸೋದೇನು ಅಂತಂದ್ರೆ, ವೃತ್ತಿಪರವಾಗಿ ನಟನೆಯನ್ನ ಮತ್ತೆ ರಂಗಭೂಮಿಯನ್ನ ಓದಿ ಕ್ಲಾಸ್ನಲ್ಲಿ ಕೂತು ಅಭ್ಯಾಸ ಮಾಡಿ ಇಷ್ಟನ್ನೆಲ್ಲ ಪಡ್ಕೊಂಡಿದ್ರಿಂದ ನಿಮ್ಗೆ ಆದಂತಹ ಅನುಕೂಲ ಏನು? ಹೇಗೆ ಹವ್ಯಾಸಿ ಕಲಾವಿದರಿಗಿಂತ ಭಿನ್ನವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಯ್ತು? ನಾನು ಆಕ್ಚುಲಿ ಬಂದಿದ್ದು ಮಕ್ಕಳ ರಂಗಭೂಮಿಯಿಂದ. ಮುಕುಂದ್ ಮೈಗೂರ್ ಅಂತ ಕ್ರಿಯಾಶೀಲ ಗೆಳೆಯರು, ಮೊದಲು ಅವರು ಡೆಪರ್ ಅಸೋಸಿಯೇಷನ್ಗೆ ವರ್ಕ್ ಮಾಡ್ತಾ ಇದ್ರು. ಸೃಷ್ಟಿ 87-88 ಆ ಟೈಮ್ನಲ್ಲಿ ನಾನು ಮಕ್ಕಳ ವರ್ಕ್ಶಾಪಿಗೆ ಹೋದ್ವಿ. ನಾವು ಸೇವ್ ದಿ ವೆಸ್ಟರ್ನ್ ಗಾರ್ಡ್ಸ್, ಪಶ್ಚಿಮ ಘಟ್ಟ ಅಭಿಯಾನ ಉಳಿಸಿ ಅಂತ ಬಂತು ನೋಡಿ. ಆ ಟೈಮಲ್ಲಿ ನಾವು ಪಪೆಟ್ ಶೋ ಮತ್ತು ಬೀದಿ ನಾಟಕಗಳನ್ನ, ಏಕಲವ್ಯ, ಆ ರಾಜಕೀಯಕ್ಕೂ ಅದಕ್ಕೂ ಕನೆಕ್ಟು ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ, ಬಟ್ ಅವರು ಆ ಥರ ಮಾಡಿಸ್ತಾ ಇದ್ರು. ಅದ್ರ ಮುಖಾಂತರ ನಾವು ಹೋದ್ವಿ. ಥರ್ಡ್ ಥಿಯೇಟರ್, 3ನೇ ರಂಗಭೂಮಿ ಅಂತ ಹೇಳ್ತಾರೆ ಅದಕ್ಕೆ. ಬಾದಲ್ ಸರ್ಕಾರ್ ಅವರ ಸ್ಟೂಡೆಂಟ್ ಅವರು ಮತ್ತೆ ನಾಗಾಭರಣ ಎಲ್ಲ ಅಲ್ಲೇ ಓದಿದ್ದಂತೆ. ಆ ಮುಖಾಂತರ ನಾವು ಬಂದಾಗ ಏನ್ ಮಾಡಿದ್ರು, ಮನೆಯಲ್ಲಿ ಫುಲ್ ಆ ಸ್ಕೂಲ್ ಮಕ್ಕಳೆಲ್ಲ ಸಪೋರ್ಟ್ ಮಾಡಿಬಿಟ್ರು. ಯಾವಾಗ ನಾವು ಅದನ್ನೇ ಒಂದು ಮುಖ್ಯ ಆಕರ್ಷಣೆಯಾಗಿ ತಗೊಂಡ್ವೋ, ಮನೆಯಲ್ಲಿ ಸಹಜವಾಗಿ ನಾನು ಸಿಕ್ಕಾಪಟ್ಟೆ ವಿರೋಧನ ಎದುರಿಸ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಹೇಳ್ತೀನಿ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ನಾವು ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಬಂದು ಸ್ಕೂಲ್ ಕಾಲೇಜನ್ನು ಅಥವಾ ಜ್ಞಾಪಿಸ್ಕೋಬೇಕು. ಎಲ್ಲ ಮಕ್ಕಳು ಬೆಳಗ್ಗೆನೆ ಬ್ಲೇಡ್ ಹಿಡ್ಕೊಂಡು ಹೋಗೋರು. ನಾವು ಸೇಫಿಗೆ ಇಷ್ಟೆಲ್ಲ ರಿಸ್ಕ್ಗಳ ಮಧ್ಯೆಯೂ ನಾವು ಆ ಸ್ಟಡಿನೂ ನಾವು ಬಿಡೋ ಹಾಗಿಲ್ಲ. ಯಾಕಂದ್ರೆ ನಮ್ಮ ಧಾರವಾಡ ಮೊದಲೇ ವಿದ್ಯಾಕಾಶಿ. ಅದ್ರ ಜೊತೆಗೆ ಗಂಡಸರು ಹುಡುಗರು ಬೇಕಾದ್ರೆ ಹೋಗ್ಲಿ, ನೀವೆದಕ್ಕೆ ಹೋಗ್ತೀರಿ, ಹೊತ್ತಿಲ್ಲ ಗೊತ್ತಿಲ್ಲ, ರಾತ್ರಿ ಎಷ್ಟರ ಹೊತ್ತಿಗಾರ ಬರ್ತೀರಿ, ಏನಿದು ನಿಮ್ಮನ್ನ ಕಳ್ಸಾಕ್ ಹುಡುಗರು ಬರ್ತಾರ, ನಮ್ಗೆ ಅಕ್ಕಪಕ್ಕ ಮೊದಲ ನಿಮ್ಮಪ್ಪ ತೀರ್ಕೊಂಡಾರ, ಮಂದಿ ಏನಂತ ತಿಕ್ಕೋತಾರ ಅಂದ್ರೆ ಅವ್ರಿಗೆ ಆ ರೀತಿಯ ಯೋಚನೆ ಮಾಡ್ತಿದ್ರೆ ಹೊರತಾಗಿ ಬೇರೆ ರೀತಿಯಿಂದ ನನ್ಗೆ ಯಾವ ತೊಂದರೆನೂ ನಮ್ಮ ತಾಯಿ ಇದನ್ನ ಕೊಡ್ಲಿಲ್ಲ. ಅವ್ರಿಗೆ ಜನದ ಹೆದರಿಕೆ ಇತ್ತು. ರಂಗಭೂಮಿಗೆ ಹೋಗ್ಬಿಟ್ರೆ ಅದು ಒಂದು ಬಹಳ ಸೂಕ್ಷ್ಮ ಇದರಿಂದ. ಆದ್ರೆ ಅಲ್ಲಿ ಏನಿತ್ತು ಅಂದ್ರೆ, ಹೆಣ್ಮಕ್ಳು ಬಂದ್ರೆ ಸಾಕು, ನಮ್ಗೇನು ಇಂಟರ್ವ್ಯೂಗಂತ ಹೋಗ್ತಿದ್ವಿ ಅಷ್ಟೇ, ಬಟ್ ಸೆಲೆಕ್ಟ್ ಆಗೇ ಬಿಡ್ತಿದ್ವಿ. ಹಾಗೆ ಒನ್ ಟೈಮಲ್ಲಿ ನಾನು ನಮ್ಮ ಗುರುಗಳ ಏನು ಯೋಚನೆ ಮಾಡಿದ್ರು ಅಂದ್ರೆ, SSLC ಮುಗಿದ ತಕ್ಷಣ ಇವಳಿಗೊಂದು ಲೈಫ್ ಅಂದ್ರೆ ಇವಳಿಗೆ ಸಿಕ್ಕಾ ಚಿಣಿಗೆ ಹಾವು ಅಂತಾರೆ ನಮ್ಮ ಕಡೆ. ಅಂದ್ರೆ ಚೂಟಿ ಆಗಿರೋ ಮಕ್ಕಳಿಗೆಲ್ಲ ಚಿಣಿಗೆ ಹಾವು ಅಂತಾನೆ ಹೇಳಿದ್ರು. ಇವಳು ಎಲ್ಲ ಹೋದ್ರು ಬೇಗ ಅದನ್ನ ಕ್ಯಾಪ್ಚರ್ ಮಾಡ್ತಾಳೆ, ಬಹಳ ಹಿಡಿತಾಳೆ ಬೇಗ ಅನ್ಕೊಂಡು ನೀನಾಸಮ್, ನಾನು ಹೆಸರೇ ಕೇಳಿರ್ಲಿಲ್ಲ, ನಮ್ಗೇನೂ ಗೊತ್ತಿರ್ಲಿಲ್ಲ. ಅವ್ರು ಆಗ್ಲೇ ರಂಗಭೂಮಿಯಲ್ಲಿ ನುರ್ತವ್ರು ಇದ್ದಿದ್ರಿಂದ ನೀನಾಸಮ್ ಅವ್ರಿಗೆ ಗೊತ್ತಿತ್ತು, ನಂಗೆ ಏನೂ ಗೊತ್ತಿಲ್ಲ. ಕರ್ಕೊಂಡು ಹೋದ್ರು, ಇಂಟರ್ವ್ಯೂ ಮಾಡಿದೆ. ಅಲ್ಲಿ ದೊಡ್ಡ ಇದು ಆಗಿದ್ದು ವೈವಾದಲ್ಲಿ ಏನು ಅಂದ್ರೆ, TP ಕೈಲಾಸಮ್ ಅವ್ರ ನಾಟಕ ಹೋಗಿ, ಶ್ರೀರಂಗ ಅವ್ರ ನಾಟಕ ಹೇಳಿದೆ, ಶ್ರೀರಂಗ ಅವ್ರ ನಾಟಕ ಹೋಗಿ, ಮಕ್ಕಳ ರಂಗಭೂಮಿಯಿಂದ ಬಂದಿದ್ದೆ. ಅವ್ರು ಹೇಳಿದ್ರು, ಇಷ್ಟಾದ್ರೂ ಗೊತ್ತಿದೆಯಲ್ಲ ನಿಂಗೆ, ಒಂದು ಹಾಗೆ ನೋಡು, ನೀನು ಇಲ್ಲೇ ಒಂದು ಏನ್ ಮಾಡ್ತೀಯ ಮಾಡು, ಏಕಪಾತ್ರ ಅಭಿನಯ ಅಂತ ಅಂದ್ರು. ಆಗ್ಲೇ ನಾನು ಏಕಲವ್ಯ ಮಾಡಿದ್ದೆ ಅಲ್ವಾ, ಮಾಡಿದ ತಕ್ಷಣ ಸೆಲೆಕ್ಟ್ ಆಗ್ಬಿಟ್ರು. ಸೆಲೆಕ್ಟ್ ಆದೆ. ಆಮೇಲೆ ಅವಾಗ ಹುಡುಗಿಯರು ಸೆಲೆಕ್ಟೇ ಆಗ್ತಿದ್ರು ಅಂತ ಇಟ್ಕೊಳ್ಳಿ. ಹೌದಾ? ಆಮೇಲೆ ಮಾತ್ರ ನನಗೆ ನಿಜ ಹೇಳಬೇಕು ಅಂದರೆ, ನಾನು 7th ವರೆಗೂ ಭಾಳ ಟಾಪರ್ ಆಗಿದ್ದೆ ಎಜುಕೇಷನಲ್ಲಿ. 7th ಇಂದ ನಾನು SSLC ವರೆಗೂ ಒಂದು ರೇಂಜಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೆ, ಮಾರ್ಕ್ಸ್ ತಗೋತಾ ಇದ್ದೆ. ಆದರೆ ನೀನಾಸಮ್ಗೆ ಹೋಗಿ ಬಂದ ಮೇಲೆ ಮತ್ತೆ ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಹೇಗೆ ನಾನು ಟಾಪರ್ ಆಗಿದ್ದೆ ನೋಡಿ, ಅದೇ ಥರ ನಂದು ಮಾರ್ಕ್ಸ್ ಬರೋಕ್ಕೆ ಶುರುವಾಯಿತು. ಅಂದರೆ ರಂಗಭೂಮಿ ನಮಗೆ ಹೆಚ್ಚು ವಿಸ್ತಾರವಾಗಿ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತದೆ. ಆಮೇಲೆ ಬರವಣಿಗೆಯನ್ನು ಕೂಡ ನಮ್ಮದು ಸುಧಾರಿಸ್ತದೆ. ಯಾಕಂದರೆ ಅಲ್ಲಿ ನಡೆಯುವಂಥ ಚರ್ಚೆಗಳು, ಅಲ್ಲಿ ಬರುವಂತಹ ವ್ಯಕ್ತಿಗಳು, ಅವರ ಜೊತೆಗೆ ಸಂವಾದಗಳು,
ಆಮೇಲೆ ನಾವು ಕ್ಯಾರೆಕ್ಟರ್ ಎನಲೈಸಿಸ್ ಅಂದರೆ ಪಾತ್ರಗಳ ವಿಶ್ಲೇಷಣೆ ಮಾಡೋದು, ಇವೆಲ್ಲರ ಮುಖಾಂತರ ನಮಗೆ ತಿಳುವಳಿಕೆ ಹೆಚ್ಚು ಬರುತ್ತೆ. ನಾವು ಪ್ರಶ್ನೆಗೆ ಪತ್ರಿಕೆಯ ಉತ್ತರವನ್ನು ನಾವು ಹೇಗೆ ಬರೆಯೋದು ಅಂದರೆ ನಮ್ಮ ಸ್ವಂತ ಬುದ್ಧಿಕೆಯಿಂದ ಬರೆಯೋಕ್ಕೆ ಶುರು ಮಾಡ್ತೀವಿ. ಆಗ ನಮಗೆ ಎಜುಕೇಷನಲ್ಲಿ ಅಂದರೆ ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ನೀವು ಹೆಚ್ಚಿನ ಒಂದು ಪ್ರಗತಿಯನ್ನು ಖಂಡಿತ ಕಾಣ್ಬೋದು. ಇದನ್ನ ನಾನು ಸಿಕ್ಕವ್ರಿಗೆಲ್ಲ ಹೇಳ್ತೀನಿ, ಕಲೆಯಿಂದ ಖಂಡಿತ ಶಿಕ್ಷಣ ಬೆಳೆಯುತ್ತೆ. ನೀವು ಅಗದಿ ಒಂದು ಕಾಣಿ ಕೂಸು ಕೊಳಿತು ಬೀದಿ ಕೂಸು ಬೆಳೀತು ಅಂತ ಯಾಕಂತಾರೆ ಅಂದ್ರೆ, ಬೀದಿ ಕೂಸಿಗೆ ಬಹಳ ಜ್ಞಾನ ಇರ್ತದೆ, ಹೊರಗಡೆ ಪ್ರಪಂಚ ಜ್ಞಾನ ಇರುತ್ತೆ. ಆ ಜ್ಞಾನ ಬರಬೇಕು ಅಂದ್ರೆ ನೀವು ರಂಗ ಶಿಕ್ಷಣ ಮುಖ್ಯವಾಗಿ ಬೇಕು ಅಂತ ಹೇಳೋದು ನಾನು. ಅಂದ್ರೆ ಇಲ್ಲಾಂದ್ರೆ ಬರೀ ಕೋಣಿಯೊಳಗೆ ಕೂತಿದ್ರೆ, ಇಲ್ಲಾಂದ್ರೆ ಶಾಲಾ ಕೋಣಿಯೊಳಗೆ ಕೂತು ಕಲಿತೀವಿ ಅಂತಂದ್ರೆ ಅಲ್ಲಿ ಏನಿದೆ ಅಷ್ಟು ಮಾತ್ರ ತಿಳಿಯೋದಕ್ಕೆ ಸಾಧ್ಯ ಇದೆ. ಆದ್ರೆ ಇದು ವಿಸ್ತಾರವಾದಂತ ಅನುಭವಕ್ಕೆ ಒಡ್ಡಿಕೊಳ್ಳೋದ್ರಿಂದ ಒಂದು ರೀತಿ ಬೌದ್ಧಿಕ ಭಾವನಾತ್ಮಕ ವಿಕಾಸ ಕೂಡ ಆಗತ್ತೆ ಅಂತ ಅನ್ಸುತ್ತೆ. ಆಮೇಲೆ ನನಗ ಸಿಕ್ಕಂತಹ ಶಾಲೆಗಳು ಕೆಇ ಬೋರ್ಡ್ಸ್ ನೋಡಿ, ಅಲ್ಲಿ ಅಂತ ಸಂಗೀತ ಕಟ್ಟಿ ಅಂಥವ್ರು ಇರ್ಬೋದು, ನಚಿಕೇತ್ ಶರ್ಮಾ, ಇವಾಗ ಅಮೆರಿಕದಲ್ಲೆಲ್ಲ ಹಿಂದೂಸ್ತಾನಿಯಲ್ಲಿ ಬಹಳ ದೊಡ್ಡ ಹಾಡುಗಾರರು ಅಂದ್ರೆ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಿದ್ದರಿಂದ ಕೆಇ ಬೋರ್ಡ್ ಸ್ಕೂಲಿಂದ ಎಂತೆಂಥ ದೊಡ್ಡ ದೊಡ್ಡ ಸಿಂಗರ್ಗಳು ಬಂದರು, ಆಮೇಲೆ ಬರಹಗಾರರು ಬಂದರು. ಆಮೇಲೆ ಕರ್ನಾಟಕ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ನಂದು, ಅಲ್ಲಿ ಅಂತೂ ನೀವು ಹೇಳೋದೇ ಬೇಡ, ಜ್ಞಾನಪೀಠ ಪ್ರಶಸ್ತಿ ತಗೊಂಡ ನೆಲದಲ್ಲಿ ಓಡಾಡದಂಥ ವಿಕ್ರು ಗೋಕಾಕ್ ಅವರು, ಗಿರೀಶ್ ಕಾರ್ನಾಡ್ ಅವರು, ಸುರೇಶ್ ಹಬ್ಳಿಕರ್ ಅವರು, ಇನ್ನೂ ಎಷ್ಟೋ ಓಡಾಡಿದಂಥ ನೆಲ ಅದು, ಕಾಲೇಜ್ ಅದು, ಆ ಗಾಳಿ. ನಾನು ಅಲ್ಲಿ ಕಾಲೇಜ್ ಓದುವಾಗ ವೀಣಾ ಶಾಂತೇಶ್ವರ್ ಅಂತ ಪ್ರಮುಖ ಲೇಖಕಿಯವರು, ಹೆಸರಾಂತ ಲೇಖಕಿ, ಅವ್ರದ್ದೆಲ್ಲ ನಮಗೆ ಒಂದು ಆಶೀರ್ವಾದನೇ ಅನ್ಬೇಕು. ಗಾಳಿಯಲ್ಲೇ ಆಶೀರ್ವಾದ ನಾವು ತಗೊಂಡ್ಬಿಟ್ಟಿರ್ತೀವಿ. ಮತ್ತೆ ಆತರ ಮಹನೀಯರ ಜೊತೆ ಒಡನಾಡ್ಬೇಕಾದ್ರೆ ಸಹಜವಾಗಿ ಆ ಒಂದು ಪ್ರಬುದ್ಧತೆ ಅನ್ನೋದು, ವಿಷಯದ ಆಳಕ್ಕಿಡಿದು ನೋಡುವಂತಹ ಗುಣ, ಇವೆಲ್ಲವನ್ನು ಕೂಡ ಕ್ಯಾಚ್ ಮಾಡಿರ್ತೀರಿ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕಾಗಿ ನಿಮ್ಮ ವ್ಯಕ್ತಿತ್ವ ಕೂಡ ಅಷ್ಟು ಚೆನ್ನಾಗಿ ಅರಳೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನಿಜಕ್ಕೂ ನಿಮಿಷಗಳು ಒಳ್ಳೆ ಸೆಕೆಂಡ್ಗಳ ರೀತಿ ಕಳೆದು ಹೋಗ್ತಾ ಇದೆ. ಆಗ್ಲೇ 13 ನಿಮಿಷ ಆಯ್ತು ನಾವು ಮಾತು ಶುರು ಮಾಡಿ. ಮತ್ತೆ ಮಾತಿನ ಮಧ್ಯೆ ಆಗ್ಲೇ ಹೇಳಿದ್ರಿ ನೀವು ನಿಮ್ಗೆ ತುಂಬಾ ಇಷ್ಟವಾದಂಥ ಗೀತೆ, ನಿಮ್ಮ ಮಗಳಿಗೆ ತುಂಬಾ ಇಷ್ಟವಾದಂಥ ಗೀತೆಯನ್ನು ಕೇಳಿಸ್ಬೇಕು ಅಂತ. ನಂದ ವೆಟ್ಸ್ ನಂದಿತಾ ಚಿತ್ರದ ಜಿಂಕೆ ಮರೀನಾ ಗೀತೆಯೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಾಡನ್ನ ತರೋಣ. ಅದಾದ್ಮೇಲೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಸಿನಿ ದನಿಯಲ್ಲಿ ಲಕ್ಷ್ಮೀ ನಾಡಗೌಡ ಅವರ ಜೊತೆಗಿನ ಮಾತುಕತೆಯನ್ನ. ಅವರ ಕುರಿತಾಗಿ ನಿಮ್ಮ ಪ್ರಶ್ನೆಗಳೇನಿದ್ರು ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತಿದೀಗ ಹಾಡು. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. 4:21:27 ಸಿನಿ ದನಿ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ನಾಡಗೌಡ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮತ್ತು ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ನೀವು ಕಿರುತೆರೆಯಲ್ಲೂ ಕೂಡ ಮಿಂಚಿದ್ದೀರಿ, 50ಕ್ಕಿಂತ ಹೆಚ್ಚು ಧಾರಾವಾಹಿಗಳನ್ನ ಮಾಡಿದ್ದೀರಿ, ರಂಗಭೂಮಿಯಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ, ಎಂಥ ಒಳ್ಳೊಳ್ಳೆ ನಾಟಕಗಳಲ್ಲಿ ಹೆಸರು ಮಾಡಿದ್ದೀರಿ ನೀವು. ಹೂ ಹುಡುಗಿ, ತಲೆದಂಡ, ಸ್ವಪ್ನವಾಸದತ್ತ, ಗೋಕುಲ ನಿರ್ಗಮನ, ಅಗ್ನಿ ಮತ್ತು ಮಳೆ, ಈ ರೀತಿ ಸಾಕಷ್ಟು ನಾಟಕಗಳ ಹೆಸರು ಕೇಳಿದ್ರೆ ನಿಮ್ಮ ಮುಖ ನೆನಪಾಗಬೇಕು, ಅಷ್ಟರ ಮಟ್ಟಿಗೆ ಚಿರಪರಿಚಿತರು ನೀವು. ಜೊತೆಗೆ ಬೆಳ್ಳಿ ತೆರೆಯಲ್ಲೂ ಕೂಡ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ. ಕಾನೂರು ಹೆಗ್ಗಡತಿ ಹಾಗೆ ಬಯಲು ಸೀಮೆ 2 ಪ್ರಮುಖ ಚಿತ್ರಗಳು. ಕಾನೂರು ಹೆಗ್ಗಡತಿ ಕುವೆಂಪು ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಚಿತ್ರ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಹಾ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಚಿತ್ರ. ಈ ಚಿತ್ರದಲ್ಲಿ ಅಭಿನಯಿಸಿದಂತಹ ಬಗೆ, ಆ ಅನುಭವ, ಅದ್ರ ಕುರಿತಾಗಿ ಹೇಳಬಹುದಾ? ಅದು ನನಗೆ ಒಂದು ಸುವರ್ಣ ಯುಗ, ಗೋಲ್ಡನ್ ಮೂಮೆಂಟ್ಸ್ ಅಂತ ಹೇಳ್ತಿರಲ್ಲ, ಎಕ್ಸಾಕ್ಟ್ಲಿ ಹಾಗೆ ನನಗೆ. ಅಂದರೆ ನಾನು ಅವಾಗ MA ಇನ್ ಫೋಕ್ ಮಾಡ್ತಾ ಇದ್ದೆ. ನಾನು PUC ಓದಿದ್ದು ಕಾಮರ್ಸು, ಆಮೇಲೆ BA ತಗೊಂಡೆ. ಯಾಕಂತ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ಅಟೆಂಡೆನ್ಸ್ ಪ್ರಾಬ್ಲಮ್. ಎರಡು ಕೆಲಸ ಮಾಡ್ಬೇಕಂದ್ರೆ ಒಂದು ಕಲಾವಿದರಿಗೆ ಆರ್ಟ್ಸ್ ಬೆಸ್ಟ್ ಅಂತ ಆರ್ಟ್ಸಿಗೆ ಜಿಗಿದೆ. ಅದಾದಮೇಲೆ ಫೋಕ್ ಇದನ್ನ ಮಾಡುವಾಗ ನನಗೆ ಸಡನ್ಲಿ ಸುರೇಶ್ ಕುಲಕರ್ಣಿ ಅಂತ, ಅವರು ನಮ್ಮ ಗಿರೀಶ್ ಕಾರ್ನಾಡ್ ಅವರ ಆಪ್ತ ಮಿತ್ರರು, ಧಾರವಾಡದವರು. ಅವರು ಕೂಡ ಈಗ ಇಲ್ಲ, ಅವರಿಗೆ ಕಾಕ ಅಂತಿದ್ವಿ ನಾವು. ಅವರು ಸಡನ್ಲಿ ಬಂದು ಒಂದು ನಮ್ಮ ಭಾಷೆ ಒಳಗೆ ಮಾತಾಡ್ಬಿಡ್ತೀನಿ, ಬಹಳ ಸಲೀಸಾಗಿ ಧಾರವಾಡ ಭಾಷೆ ಒಳಗೆ,
ಈ ಲಕ್ಷ್ಮಿ ಒಂದು ಅವಕಾಶದ ಅಲ್ಲಿ ತೀರ್ಥಹಳ್ಳಿ ಒಳಗೆ ಒಂದು ಶೂಟಿಂಗ್ ನಡ್ಲಿಕ್ಕತ್ತದ ಕಾರ್ನಾಡವ್ರದ್ದು, ಕಾನೂರು ಹೆಗ್ಗಡತಿ ಅಂತ, ನಾನು ನಿಮಗೆಲ್ಲ ಒಂದೊಂದು ಕ್ಯಾರೆಕ್ಟರ್ ಕೊಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ಅರುಂಧತಿ ಜತ್ಕರ್ ಮತ್ತು ನನ್ನನ್ನು ಅನಿರುದ್ಧ ಜತ್ಕರು ಇವ್ರನ್ನೆಲ್ಲ ಗುಳೆ ಮಾಡ್ಕೊಂಡು ಹೋದ್ರು. ನಾವೆಲ್ಲ ಕಾಕ ಅಂತಿದ್ವಿ. ಆಮೇಲೆ ನಾನು ಅರುಂಧತಿ ಜತ್ಕರು ಎಲ್ಲ ನಾವು ಅದಕ್ಕೆ ಕೆಲವು ಪಾತ್ರಗಳಿಗೆ ಸೆಲೆಕ್ಟ್ ಆದ್ವಿ. ಅವಳು ಕಾರ್ನಾಡವರ ಮಗಳ ಪಾತ್ರಕ್ಕೆ ಸೆಲೆಕ್ಟ್ ಆಗ್ಬಿಟ್ಲು ಅವಳು. ನಾನು ಒಂದು ನೋಡೋಣ ಅವ್ರು ಯಾವುದು ತಲೆಯಲ್ಲಿ ಏನು ವಿಚಾರ ಇಟ್ಕೊಂಡಿದ್ರು ಗೊತ್ತಿಲ್ಲ, ಒಂದು ಪುಟ್ಟ ಪಾತ್ರ ಕೊಟ್ಟು ಮಾಡು ಅಂದರು. ಅದನ್ನ ಮಾಡ್ತಿದ್ದಂಗೆ ಅವರು ಕರ್ನಾಟಕವರು ನನಗೆ ಗಂಗಿ ಸಿಕ್ಕಳು ಮಕ್ಕಳ ಥರ ಕುಣಿತಾ ಇದ್ದಾರೆ. ನನಗೆ ಗಂಗಿ ಯಾರು ಗೊತ್ತಿಲ್ಲ, ಕಾನೂರು ಹೆಗ್ಗಡತಿ ಓದಿಲ್ಲ, ಅಯ್ಯೋ ಇದೇನಪ್ಪ ಹಿಂಗಂತಿದ್ದಾರೆ ಏನು ಅಂತ. ಕಾಕ ಏನವಾ ಚಾನ್ಸ್ ಹೊಡೆದ್ಬಿಟ್ಟೆ ಅಲ್ಲ ಮಗಳ ಅಂದರು. ಅನ್ಕೊಳ್ಳಿ ಸರ್ ಏನ್ರಿ ಗಂಗಿ ಅಂದರು. ಅವ್ರು ಏನು ಹೇಳ್ತಾರೆ ಅಷ್ಟು ಮಾಡಿ ನೀನು ಅಂದರು. ಆಮೇಲೆ ಎಕ್ಸಾಮಲ್ಲಿ ನಂದು ಫಸ್ಟ್ ಇಯರು ಎಕ್ಸಾಮ್ ನಡೀತಿದೆ, ಇಲ್ಲ ನೀನು ಇದು ಬರಬೇಕು ಅಂತ ಹೇಳಾರೆ ಇವತ್ತು, ಅದೇನೋ ಆ ಕ್ಯಾರೆಕ್ಟರ್ ಬ್ಯಾಡ್ ಅಂತ ಬೇರೆ ಕೊಡ್ತಾರಂತ ನೀನು ಬಾರವ ಅಂದರು. ಕಾರ್ ಮಾಡಿಬಿಟ್ರು ಧಾರವಾಡದಿಂದ ನಮ್ಮ ಕಾರ್ ಹಿಡ್ಕೊಂಡು ಹೋಗ್ತಿದ್ದಾರೆ. ಹೋದ ತಕ್ಷಣ ಯಾವುದು ಅಂದರು, ಗಂಗಿಗೆ ಹುಡುಕ್ತಾ ಇದ್ದೆ ನಾನು. 9 ಜನ ಸೆಲೆಕ್ಟ್ ಮಾಡಿದ್ದೆ, ಅದರಲ್ಲಿ ನೀವಾಗಿದ್ದೀರಿ ನೋಡಿ. ಅಷ್ಟು ಹಿರಿಯರು, ಅಷ್ಟು ಗೌರವಾನ್ವಿತ ವ್ಯಕ್ತಿಗಳು. ನನಗೆ ರಾಜಕೀಯವಾಗಿ ಯಾವುದೂ ಬೇಕಾಗಿಲ್ಲ, ಆದರೆ ಕಾರ್ನಾಡವರು ಪರ್ಸನಲ್ ಆಗಿ ಒಬ್ಬ ವ್ಯಕ್ತಿಯಾಗಿ ಭಾಳ ಹಂಬಲದ ಮನುಷ್ಯ, ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂತಹ ಮನುಷ್ಯ. ಮಕ್ಕಳ ವಯಸ್ಸಿನ ನಮಗೆ ನೀವು ತಾವು ಅಂತಾನೆ ಮಾತಾಡ್ಸ್ತಾ ಇದ್ರು. ಅಷ್ಟು ಬಹಳ ಗೌರವ ಕೊಟ್ಟು ಮಾತಾಡ್ಸ್ತಿದ್ದಂತಹ ವ್ಯಕ್ತಿ. ನಾನು ಏನು ಹೇಳ್ತೀನಿ ಅದನ್ನು ನೀವು ಮಾಡ್ತಾ ಹೋಗಿ ಪ್ಲೀಸ್ ಅಂದರು. ಅವ್ರು ಏನೋ ನೆರೆಕ್ಟ್ ಮಾಡ್ತಾ ಹೋದರು, ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಹೋದೆ. ಬಂದವ್ರು ಹೇಳಿದ್ರು ನಾನು ಗಂಗಿ ಸಿಕ್ಕಳು, ನಾನು ಮುಗಿತ, ನಾನೇನು ಅಂದ್ಕೊಂಡಿದ್ದೆ ನೀನೇ ನಮ್ಮ ಗಂಗಿ ಅಂತ. ಆಮೇಲೆ ಅವ್ರು ಹೇಳಿದ ಹಾಗೆ ಮಾಡಿದೆ ನಾನಷ್ಟೇ, ನನ್ನ ರಂಗಭೂಮಿಯ ಅನುಭವದೊಂದಿಗೆ. ಆಮೇಲೆ ಅವರು ಕೂತ್ಕೊಂಡ ಅದು ಪಾತ್ರದ ವಿಶ್ಲೇಷಣೆ ಮಾಡಿದಾಗ ನನ್ನಲ್ಲಿ ಒಂದು ನನ್ನ ಒಂದು ಗುಣ ಏನು ಅಂದರೆ, ನನ್ನನ್ನು ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ಅಭಿನಯದಲ್ಲಿ ಖಂಡಿತ ನನ್ನನ್ನು ನಂಬಿ ಅವರು ಒಂಥರ ಹಿಪ್ನಾಟಿಸಮ್ ಮಾಡಿದವ್ರ ಗತಿ ಮಾಡಿ ಆ ಪಾತ್ರದನ್ನ ನನ್ನೊಳಗೆ ತುಂಬಿಬಿಟ್ರೆ ನಾನು ಖಂಡಿತ ಅವ್ರ ನಂಬಿಕೆಗೆ ಏನು ಮಾಡ್ತೀನಿ. ನಂಬಿಕೆ ಇಲ್ಲದೆ ನೀವು ಮಾಡ್ತಿರೋ ಇಲ್ಲೋ ಅಂದರೆ ಖಂಡಿತ ಮಾಡಲ್ಲ ನಾನು. ಹಾಗಾಗಿ ಒಬ್ಬ ನಿರ್ದೇಶಕನಿಗೆ, ಒಬ್ಬ ನಟರಿಂದ ಅವರ ಒಳಗಿನ ಕಲೆಯನ್ನು ತೆಗೆಯುವ ಒಂದು ಇದು ಗೊತ್ತಿದ್ರೆ ಮಾತ್ರ ಎಂಥ ಕಲಾವಿದರು ಅಭಿನಯ ಮಾಡಬಲ್ಲರು. ನಮಗೆ ಸ್ಫೂರ್ತಿ ಮುಖ್ಯ. ಕಲಾವಿದರಿಗೆ ನೀ ಮಾಡ್ತೀಯ ಅನ್ನೋ ಸಂಶಯಕ್ಕಿಂತ ನೀನು ಮಾಡ್ತೀಯಾ ಅಂದರೆ ಮಾಡ್ತೀವಿ. ಹಾಗೆ ನನಗೆ ಕಾನೂರಿನಲ್ಲಿಯ ಗಂಗಿ ಸಿಕ್ಕಿದ್ದು. ಅಲ್ಲಿಯ ಪಾತ್ರ ಎಷ್ಟಿತ್ತೋ ಗೊತ್ತಿಲ್ಲ, ಅದನ್ನು ಅವರು ತುಂಬ ಚೆನ್ನಾಗಿ ಬೆಳೆಸಿದ್ರು. ಕಾನೂರ್ ಕಿ ಠಾಕುರಾಣಿ ಅಂತ DD1ಗೆ ಮತ್ತು DD ಭಾರತಿಗೂ ಕೂಡ ಅದನ್ನು ಅವರು 13 ಎಪಿಸೋಡ್ ಮಾಡಿದರು. ಹಿಂದಿಯಲ್ಲೂ ನಾನು ಗಂಗಿ 13 ಎಪಿಸೋಡ್ಗಳಲ್ಲಿ. ಕನ್ನಡ ಚಲನಚಿತ್ರದಲ್ಲೂ ನಾನು ಗಂಗಿಯಾಗಿ ಅಭಿನಯ ಮಾಡಿದೆ. ಮತ್ತು ಎಲ್ಲರೂ ಪ್ರಖ್ಯಾತ ಕಲಾವಿದರ ಜೊತೆಗೆ ನಾವು, ನನ್ನ ಮೊದಲನೇ ಸಿನಿಮಾ ಅಂದರೂ ಪರವಾಗಿಲ್ಲ, ಅದಕ್ಕಿಂತ ಮುಂಚೆ ಮಾಡಿದ್ದೆ ನಾನು ಗಂಗವ್ವ ಗಂಗಾಮಾಯಿಯಲ್ಲಿ ಅನಂತ್ ನಾಗ್ ಅವ್ರ ಜೊತೆಗೆ. ಅದರ ಒಂದು ಪ್ರಮುಖ ಪಾತ್ರ ಅಂದರೆ ಅದು ಇದೆ, ದೊಡ್ಡ ಬ್ಯಾನರು. ಮತ್ತೆ ಬಹಳ ಅದ್ಭುತವಾದ ಕಲಾವಿದರ ಮಧ್ಯ ನಾವು ಚಿಟಕಿ ಮುಡುಗಿಗಳು. ಹೌದು. ಮತ್ತೆ ಇನ್ನೊಂದು ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಹೇಳಿದ್ರಿ, ಅವರು ಎಂಥ ಮೇರು ವ್ಯಕ್ತಿತ್ವ. ಹಾಗಿದ್ದು ಕೂಡ ಒಂದು ಸಣ್ಣ ಹುಡುಗಿಗೆ ಕೊಡ್ತಾ ಇದ್ದಂತಹ ಆ ಒಂದು ಗೌರವ, ಮತ್ತೆ ಆ ಕಲಾವಿದರಿಗೆ ತುಂಬ್ತಾ ಇದ್ದಂತಹ ಒಂದು ಸ್ಫೂರ್ತಿ ಇರಬಹುದು, ಆ ಒಂದು ಪಾತ್ರದೊಳಗೆ ಇಳಿಯಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡಿಕೊಡೋದಿರಬಹುದು, ಆ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡೋದಿರಬಹುದು, ಇವೆಲ್ಲದರ ಬಗ್ಗೆ ನೆನೆಸ್ಕೊಂಡ್ರಿ. ಮತ್ತಿನ್ನೊಂದು ಇದೇ ರೀತಿ ನೀವು ನನ್ನ ಜೊತೆ ಮಾತಾಡ್ತಾ ನೆನಪಿಸ್ಕೊಂಡಿದ್ದು ಶಂಕರ್ ನಾಗ್ ಅವರ ಕುರಿತಾಗಿ. ಅಲ್ಲ, ಶಂಕರ್ ನಾಗ್ ಅವ್ರನ್ನ ನಾನು ಅವ್ರದ್ದು ಒಂದು ನಾಟಕದಲ್ಲಿ ನೋಡಿದ್ದೆ, ಬಿಟ್ರೆ ನಮ್ಗೆ ಆ ಭಾಗ್ಯ ಸಿಗ್ಲೇ ಇಲ್ಲ. ಆದರೆ ನಮ್ಮ ಅದೃಷ್ಟವೋ ಏನೋ 2000ರಿಂದ 2002 ಜೂನಿಯರ್ ಫೆಲೋಶಿಪ್ HRD ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದರಿಂದ ನಾನು ಹೆಣ್ಣು ಮಕ್ಕಳ ಸಮಸ್ಯೆಗಳ ಬಗ್ಗೆ ನಾನು ಇದನ್ನು ತಗೊಂಡಿದ್ದೆ, ಜೂನಿಯರ್ ಫೆಲೋಶಿಪ್ ವಿಷಯನ. ಆ ಟೈಮಲ್ಲಿ ನನಗೆ 4ನೇ ಇದನ್ನು ಅಂದರೆ 4 ತಿಂಗಳಿಗೊಮ್ಮೆ ನಮಗೆ ಅದರದ್ದೊಂದು ರಿಪೋರ್ಟ್ ಕಳಿಸ್ಬೇಕು. ಕೊನೆಯ ಹಂತಕ್ಕೆ ನಾವು ಒಂದು ಏನಾದರೂ ಪ್ಲೇ ಮಾಡ್ತೀನಿ,
ಸೈಕಾಲಜಿಕಲಿ ನಾನು ತುಂಬ ಹೆಣ್ಣು ಮಕ್ಕಳನ್ನು ನಾನು ಇಂಟರ್ವ್ಯೂ ಮಾಡಲೇಬೇಕಾಗಿತ್ತು. ಸಂದರ್ಶನ ತಗೋತಿದ್ದೆ, ಅವ್ರ ಜೊತೆಗೆ ಮಾತಾಡ್ತಿದ್ದೆ. ಎಷ್ಟೋ ಜನ ಅತೀ ಶ್ರೀಮಂತರಿಂದ ಹಿಡಿದು ಒಂದು ಸ್ಲಮ್ಮಲ್ಲಿ ಇರುವವ್ರ ಜೊತೆಗೂ ಕೂಡ ನಾನು ಅವ್ರನ್ನ ಮಾಡಿ ಏನಿದೆ ಹೇಳಿ ಸಮಸ್ಯೆ ಅಂದರೆ ಹೇಳ್ಕೊಂಡು ಹತ್ತು ಬಿಡೋರು. ಆಗ ನನ್ನಲ್ಲಿ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂದು ಏನಾದ್ರು ಒಂದು ಪ್ರೊಡಕ್ಷನ್ ತಗೊಳ್ಳೋಣ ಅಂತ ನಾನು ಕಾನೂರು ಹೆಗ್ಗಡತಿಯಲ್ಲಿ ನಮಗೆ ಇವರು ಅರುಂಧತಿ ನಾಗ್ ಅವ್ರ ಜೊತೆಗೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ಆದರೆ ಸಲಿಗೆ ಇರಲಿಲ್ಲ ನನಗೆ. ಆದರೆ ಇಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇದು ಮಾಡಿದಾಗ ಇನ್ನೊಬ್ಬರು ಶೈಲಶ್ರೀ ಅಂತ ಇದ್ದಾರೆ. ನಾವೆಲ್ಲ ಹೌದೆಲ್ಲ ನಾಟಕ ಮಾಡಿಬಿಡೋಣ, ನಂದು ಒಂದು ಅದೇ ಜೂನಿಯರ್ ಫೆಲೋಶಿಪ್ ಸ್ಟಾರ್ಟ್ ಆಗಿದೆ, ನನ್ನ ಸ್ಟಾರ್ಟಿಂಗು ನಿಂದು ಎಂಡಿಂಗು ಏನಾದ್ರು ಮಾಡಿಬಿಡೋಣ ಅಂತಂದ್ರು. ಹಂಗಾರೆ ಏನು ಮಾಡೋದು ಅಂತ ಆವಾಗ ನಾವೆಲ್ಲರೂ ತೀರ್ಮಾನ ಮಾಡಿ ಏನೋ ಚರ್ಚೆ ಮಾಡುವಾಗ ಅರುಂಧತಿ ನಾಗ್ ಅವರು ಹೇಳಿದರು, ನೀವು ನಮ್ಮನೆಗೆ ಬಂದಿರಿ. ಆವಾಗ ಅವರು ರಂಗಶಂಕರದ ಗುದ್ಲಿ ಪೂಜೆಗೆ ಓಡಾಡ್ತಾ ಇದ್ರು. ಅಂದ್ರೆ ತುಂಬಾ ಅವ್ರಿಗೆ ಒಂದೇ ಒಂದು ನಿಮಿಷ ಕೂಡ ಪುರ್ಸೊತ್ತಿಲ್ಲದಂತ ದುಡಿತಾ ಇರೋ ಸಮಯದಲ್ಲಿ ಅವರು ನಮ್ಗೆ ನಮ್ಮ ಮನೆಯಲ್ಲಿ ಬಂದಿರಿ ನೀವು ಅಂತ ಅಂದ್ರು. ಹೊಸೂರು ರೋಡಲ್ಲಿ ಅವಾಗ ಅವ್ರದ್ದು ಮಣಿಪಾಲ್ ಕ್ಲಬ್ಬು ಇದು ಇತ್ತು ನೋಡಿ, ಅಲ್ಲಿ ಅವ್ರದ್ದೊಂದು ದೊಡ್ಡ ಇದು ಇತ್ತು, ಜಾಗ ಮನೆ ಎಲ್ಲ ಇತ್ತು. ಅಲ್ಲಿ ಬಂದು ನೀವು ಇರಿ ಅಂದ್ರು. ಯಾರಿಗುಂಟು ಅನ್ಕೊಂಡು ಹೋದ್ವಿ. 15 ದಿವಸ ರೀ ಅವ್ರು ಬೆಳಗ್ಗೆ ಒಂದು ಎಷ್ಟಕ್ಕೆ ಹೋಗ್ತಾ ಇದ್ರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹೋಗ್ಬಿಟ್ಟವ್ರು ನೈಟ್ ಎಷ್ಟೊತ್ತಿಗೆ ಬರೋರು, ಬಂದ್ಬಿಟ್ಟು ಒಂದೊಂದ್ಸಾರಿ ಅಡುಗೆ ಮಾಡಿ ನಮಗೆ ಕೈ ತುತ್ತು ಊಟ ಮಾಡಿಸಿದಂಥ ತಾಯಿಯವರು. ಅಲ್ಲಿ ಗುದ್ಲಿ ಪೂಜೆ ಮಾಡಿ ನಾವು ನೋಡಿ, ಅವತ್ತು ದೇವರಾಜ್ ಅವರು ಬಂದಿದ್ರು, ಅವರ ಇವರು ಚಂದ್ರಿಕಾ ಮಿಸಸ್ ಚಂದ್ರಿಕಾ ಬಂದಿದ್ರು, ಮಗ ಇವತ್ತು ಪ್ರಜ್ವಲ್ SSLC ಓದ್ತಿದ್ದ. ಒಂದು ಇಷ್ಟು ಜನ ಇವರೆಲ್ಲ ಬಂದಿದ್ರು, ದೊಡ್ಡ ಇವರು ಕಲಾವಿದರು ಬಂದಿದ್ರು. ಅವ್ರಗಳ ಮಧ್ಯೆ ನಾವು ಗುದ್ಲಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಶಂಕರನಾಗ್ ಅವ್ರನ್ನ ನೆನಪಿಸ್ಕೊಂಡು ಹೋದ್ವಿ. ಅವರ ಮನೆಗೆ ಹೋದ್ಮೇಲೆ ಅವ್ರು ಅಲ್ಲಿರುವಂಥ ಪುಟ್ಟ ಥಿಯೇಟ್ರು, ಅವರ ಮನೆ, ಅವರು ಕೂತ್ಕೊಂಡಿದ್ದು ನನಗಂತೂ ಮೈಮೇಲೆ ನನಗೆ ಭಾರಿ ಇಷ್ಟ ಶಂಕರನಾಗ್ ಅಂದರೆ. ಹಾಗಾಗಿ ಅವ್ರ ಫೋಟೋಗೆ ಹೋಗೋದು ನಮಸ್ಕಾರ ಮಾಡಿನೇ ನಾನು ಸ್ಟೇಜ್ ಹತ್ತುತ್ತಾ ಇದ್ದೆ. ಆಮೇಲೆ ಅವ್ರ ಮಗಳು ಕೂಡ ರೀ ರಜೆಗೆ ಒಂದು ಸ್ವಲ್ಪ ದಿವಸ ಬಂದಿದ್ರಲ್ಲಿ, ಮಾತೇ ಆಡ್ತಾ ಇರಲಿಲ್ಲ ಮಗು, ಇನ್ನೂ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ನೋಡಿ, ನಾವು ದೊಡ್ಡ ವ್ಯಕ್ತಿಗಳು ಬಹಳ ಅವರು ಸ್ಟಾರ್ ವ್ಯಾಲ್ಯೂ ಆಗಿನೇ ಇರ್ತಾರೆ, ಅದೇ ದಿಮಾಕ್ನಲ್ಲಿ ಇರ್ತಾರೆ ಅಂತ ಏನೆಲ್ಲ ಅನ್ಕೊಂಡ್ಬಿಡ್ತೀವಿ. ಅಲ್ಲಿಯ ವಾಸ್ತವ ಸ್ಥಿತಿಯೇ ಬೇರೆ ಇರುತ್ತೆ. ರಾತ್ರಿ ಎಷ್ಟೇ ಹೊತ್ತಾದ್ರೂ ಬಂದು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಂಥ ಅರುಜಿಯವರು, ಅರುಂಧತಿ ನಾಗ್ ಅವರು. ಆಮೇಲೆ ಅವರು ತೊಡ್ತಾ ಇದ್ದಿದ್ದಂಥ ಸಾದಾ ಒಂದು ಉಡುಗೆ ತೊಡುಗೆಗಳು ಅವೆಲ್ಲವೂ ನಮಗೆ ಆದರ್ಶ ಆಗಬೇಕು. ಅಂದರೆ ಏನು ಹೇಳ್ತಾರೆ, ನಾವು ಹೇಳೋದು ಒಂದು ಕೆಲಸದ ಆಚೆಗೆ ಯೋಚನೆ ಮಾಡೋದೇ ಇಲ್ಲ ಅವರು. ಹಾಗಾಗಿ ಅಷ್ಟೊಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಲ್ತ್ಕೋಬೇಕು ಅಂತವ್ರನ್ನ ನೋಡಿ. ಸೊ ಆ ಟೈಮಲ್ಲೆಲ್ಲ ನಾನು ತುಂಬ, ನನಗೆ ಶಂಕರನಾಗ್ ಅಂದರೆ ಬಹಳ ಕುತೂಹಲ. ನಾನು ಅವ್ರನ್ನ ಯಾವಾಗಲೂ ಕೇಳ್ತಾ ಇದ್ದೆ. ಅಷ್ಟೇ ಸಮಾಧಾನವಾಗಿ ಅವ್ರು ಹೇಳ್ತಾ ಇದ್ರು. ಅವ್ರು ಹೇಗೆ ಹೇಳ್ತಾ ಇದ್ರು ಅಂದರೆ, ಶಂಕರನಾಗು ಅವ್ರು ನನಗೊಳ್ಳೆ ಫ್ರೆಂಡ್ ಆಗಿದ್ರು ಅನ್ನೋ ರೀತಿಯಲ್ಲೇ ಅವರು. ಮತ್ತೆ ತುಂಬ ಏನು ಹೇಳ್ತಾರೆ ನೀವು, ಬ್ಯಾಲೆನ್ಸ್ಡ್ ಅಂದರೆ ತೂಕದ ಮಾತುಗಳು ಅವ್ರದ್ದು. ಎಲ್ಲೂ ಕೂಡ ಇದು ಮಾಡಲ್ಲ. ಅವರು ನನಗೆ ಗೆಳೆಯ ಇದ್ದ ಹಾಗೆ ಇದ್ರು ಅಂತ ಹಾಗೆ ಹೇಳೋದು. ಸೊ ಅವ್ರು ನೋಡಿ, ಆ ಶಂಕರನಾಗ್ ಅವರು ಓಡಾಡಿದ್ದು, ಕುತ್ಕೊಂಡ ಕುರ್ಚಿಗಳಲ್ಲಿ, ನಿಂತ ನೆಲದಲ್ಲಿ ನಾವು ಓಡಾಡಿದ್ವಿ. ಅವ್ರ ಮಗಳ ಜೊತೆಗಿನ ನಮ್ಮ ಒಂದು ಒಡನಾಟ ಅವ್ರು ಬಂದಾಗ ಇರೋದು, ಆ ಸರಳತೆ. ನಾವೆಲ್ಲೋ ಟೀ ಕಪ್ಪು ಎಲ್ಲೋ ಕುಡಿದು ಇಟ್ಟುಬಿಟ್ರೆ ಎತ್ತೋಕೆ ಬಂದ್ಬಿಡೋರು, ನಮ್ಗೆ ಹೆದರಿಕೆ ಬಂದ್ಬಿಡೋದು. ಮಗಳ ಹತ್ರ ಹಿಂಗೆ ಕಣ್ಸನ್ನೆ ಮಾಡೋರು, ಅಯ್ಯೋ ನಾವು ಬೇಡ ಅಂತ ಹೋಗಿ ನಾವೆಲ್ಲ ತೆಗೆದು. ಅಂದರೆ ಆ ನೀಟ್ನೆಸ್ಸು. ಏನೇ ಒಂದು ಕೆಲಸ ಮಾಡಿದ್ರು ನೀವು ಆ ಕೆಲಸದ ಮಧ್ಯೆಯೂ ನಿಮ್ಮ ಒಂದು ಶಿಸ್ತನ್ನ ನೀವು ರೂಢಿಸ್ಕೋಬೇಡಿ, ಆ ಶಿಸ್ತನ್ನ ನೀವು ಇದು ಮಾಡಿ ಅನುಕರಣೆ ಮಾಡಿ ಅಂತ ನಾವು ಕಲ್ತಿದ್ದು ಹಾಗೆ. ಮತ್ತೆ ಹೇಳಬೇಕಾಗಿದೆ, ನಿಮ್ಮ ಜೊತೆ ಮಾತು ಒಂದು ಸಲ ಶುರು ಮಾಡಿದ್ರೆ ನಿಲ್ಸೋಕೆ ಮನಸ್ಸಾಗಲ್ಲ. ಆದರೆ ನಿಮ್ಮ ಪ್ರೀತಿಯ ಗೀತೆಯನ್ನು ಕೇಳಿಸ್ಬೇಕಲ್ಲ ನಾವು, ಆ ಕಾರಣಕ್ಕಾಗಿ ಮಾತುಕತೆಯನ್ನು ಮುಂದುವರಿಸೋಣ. ನೀರ ಬಿಟ್ಟು ನೆಲದ ಮೇಲೆ ಧ್ವನಿ ಸಾಗದು ಹೊಂಬಿಸಿಲು ಚಿತ್ರದ ಗೀತೆ SPB ಅವರ ದನಿಯಲ್ಲಿ ನಿಮಗೋಸ್ಕರ. ಸ್ನೇಹಿತರೆ, ನಮ್ಮ ಜೊತೆಯಾಗಿ ಲಕ್ಷ್ಮೀ ನಾಡಗೌಡ ಅವರು ಇದ್ದಾರೆ. ಅವರ ಜೊತೆಗಿನ ಮಾತುಕತೆಯನ್ನು ಕೇಳಿಸ್ಕೊಳ್ತಾ ಇದ್ದೀರಿ ಸಿನಿ ದನಿ ಕಾರ್ಯಕ್ರಮದಲ್ಲಿ. ಇದೀಗ ಈ ಗೀತೆಯೊಂದಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. 4:40 ಇದೆ. ಅಂದರೆ ನಾವಿರೋದು ಸಿನಿದನಿಯಲ್ಲಿ ನಮ್ಮ ಜೊತೆಯಾಗಿ ಲಕ್ಷ್ಮೀ ನಾಡಗೌಡ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ ನಾವು.
ಮೇಡಮ್, ನಿಮ್ಮ ಒಂದು ವಿಸ್ತಾರವಾದಂತಹ ಅನುಭವವನ್ನ, ವಿಸ್ತಾರವಾದಂತಹ ಕಾರ್ಯಕ್ಷೇತ್ರವನ್ನ ಹಿಡಿದಿಡೋಕೆ 1 ಗಂಟೆ ಅನ್ನೋದು ಎಷ್ಟು ಕಡಿಮೆ ಸಮಯ ಅಂತ ಇವತ್ತು ಸರಿಯಾಗಿ ಅರ್ಥ ಆಗ್ತಾ ಇದೆ ನನಗೆ. ಬಿ.ವಿ. ಕಾರಂತ್, ಚಿದಂಬರರಾವ್ ಜಂಬೆ, ಕೆ.ವಿ. ಅಕ್ಷರ, ಪ್ರಸನ್ನ, ಹಾಗೆ ಸುರೇಶ್ ಅನಹಳ್ಳಿ, ಸೂರಿ, ಈ ತರಹ ದಿಗ್ಗಜ ನಿರ್ದೇಶಕರ ಹತ್ರ ನೀವು ಕೆಲಸ ಮಾಡಿದ್ದೀರಿ. ಅವರ ಜೊತೆಯಾಗಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಬಗೆ ಬಗೆಯ ರೀತಿಯ ಅನುಭವ ಆಗಿರುತ್ತೆ. ಮತ್ತೆ ಪ್ರತಿ ನಿರ್ದೇಶಕರ ಕನಸು ಕೂಡ ಭಿನ್ನವಾಗಿರುತ್ತೆ, ಅವರು ಕೆಲಸ ಮಾಡುವಂತಹ ಶೈಲಿ ಕೂಡ ವಿಭಿನ್ನವಾಗಿರುತ್ತೆ. ಕಲಾವಿದರಾಗಿ ನೀವು ಹೀಗೆ ಬೇರೆ ಬೇರೆ ರೀತಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕಾದ್ರೆ ಹೇಗೆ ಆ ಸಮಯ, ಸಂದರ್ಭ, ಅವರ ರಿಕ್ವೈರ್ಮೆಂಟ್ಗಳಿಗೆ ಒಗ್ಗಿಕೊಳ್ತೀರಿ ಅಂತ? ಅದೇ ರಂಗ ಶಿಕ್ಷಣ ಕೇಂದ್ರದ ತಾಕತ್ತು ಅಂತ ಹೇಳೋದು. ಅಂದರೆ ರಂಗಭೂಮಿಯ ಹಲವಾರು ಆಯಾಮಗಳಿಗೆ ನಾವು ತೆರ್ಕೊಳ್ಳೇಬೇಕು. ಒಂದೇ ಥರದ, ಈಗ ನೋಡಿ, ಬ್ರೆಕ್ಟ್ ಥಿಯರಿ ಅಂತಲೇ ಬೇರೆ ಇರುತ್ತೆ, ಇನ್ನೊಂದು ಗ್ರೋಟೋಸ್ಕಿ ಇದನ್ನೇ ಬೇರೆ ಇರುತ್ತೆ, ಸ್ತಾನಿಸ್ಲಾವ್ಸ್ಕಿ ಥಿಯರಿ ಅಂತಲೇ ಇರುತ್ತೆ. ಅಂದರೆ ನಾವು ಹೇಳೋದು, ಅಳಬೇಕು ಅಂದರೆ ಸ್ಟೇಜಲ್ಲಿ ನಿಜವಾಗ್ಲೂ ಅಳುವಂತಹ ಒಂದು ರಿಯಲಿಸ್ಟಿಕ್ ಪ್ಲೇನಲ್ಲೂ ನಾವು ಮಾಡಬೇಕಾಗತ್ತೆ. ಇನ್ನು ಸಂಜ್ಞಾ ಬಾಳ್ಯದಂಥದ್ದು, ಅಳು ಬಂದರೆ ಇದು ಮಾಡೋ ಹಂಗಿಲ್ಲ, ಆ ದುಃಖವನ್ನು ತೋರಿಸ್ಬೇಕು. ಆ ಥರದ್ದು ಸಂಗೀತ ನಾಟಕಗಳಲ್ಲೂ ನಾವು ಇದು ಮಾಡಿದ್ದೀವಿ. ಬಿ.ವಿ. ಕಾರಂತ್ ಅವರ ಗೋಕುಲ ನಿರ್ಗಮನ, ಇಡೀ 110 ಹಾಡುಗಳನ್ನು ನಾವು ರಂಗದ ಮೇಲೆ ಹಾಡಬೇಕು. ಅಲ್ಲಿ ಮ್ಯೂಸಿಕ್ ಪೇಟೆ ಇದ್ರೂ ಕೂಡ ನಾವು ರಂಗದಲ್ಲಿ ಇರುವಂಥ ಎಲ್ಲ ನಟರು ಹಾಡ್ಕೊಂಡು ಕುಣ್ಕೊಂಡೇ, ಕೋಲಾಟ ಆಡ್ಕೊಂಡು ಆ ಎನರ್ಜಿಯಿಂದ ಮಾಡಬೇಕು. ಅದಕ್ಕಾಗಿಯೇ ಅಲ್ಲಿ 1 ತಿಂಗಳು 40 ದಿವಸ ಆ ರಂಗ ತಾಲೀಮು ಅಂತ ಇರುತ್ತೆ. ಆ ರಂಗ ತಾಲೀಮಲ್ಲೇ ಅವರು ನಮ್ಮನ್ನು ತಯಾರಿ ಮಾಡ್ತಾರೆ. ಆ ನಂತರ ತಿರುಗಾಟ, ನೀನಾಸಂ ತಿರುಗಾಟ, ಇಡೀ ನಾವು ಆಲ್ ಇಂಡಿಯಾ ಅಂದರೆ ಇಡೀ ಭಾರತದ ಮೂಲೆ ಮೂಲೆಗೆ ಹೋಗಿ ಪ್ರದರ್ಶನಗಳನ್ನು ಕೊಡ್ತೀವಿ. ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಪ್ರದರ್ಶನಗಳನ್ನು ಕೊಡ್ತೀವಿ. ಅಲ್ಲಿಯ ಪ್ರೇಕ್ಷಕರ ಅಭಿರುಚಿ ಏನು ಅಂತ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಯಾಕೆ ಅದು ರಂಗ ಅಧ್ಯಯನದ ಪಯಣವೇ. ಓಕೆ. ನೀನಾಸಂ ತಿರುಗಾಟ ಅಂದರೆ ಅದು ರಂಗ ಅಧ್ಯಯನದ ಪಯಣವೇ. ಏನೇನು ಎಲ್ಲ ಕಲೆಕ್ಟ್ ಮಾಡಿ ಮೀಟಿಂಗ್ ಇಡ್ತಾರೆ, ಪ್ರತಿ ತಿಂಗಳು ಮೀಟಿಂಗ್ ಇಡ್ತಾರೆ. ಯಾವ ಶೋಗಳನ್ನು ನೀವು ಹೇಗೆ ಮಾಡಿದ್ರಿ, ಅಥವಾ ಅಲ್ಲಿ ಇದ್ದಾಗ ಬದಲಾವಣೆಗಳಂತ ಇರಲ್ಲ, ಆದರೆ ಅದನ್ನು ನೆಕ್ಸ್ಟ್ ಟೈಮ್ ಅವರು ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ತೀರಾ ಅನಿವಾರ್ಯ ಆತಂದರೆ ನೀವು ಆ ಚಿಕ್ಕ ಪುಟ್ಟ ಮಧ್ಯ ಬಂದು ಇಡೀ ಬ್ಲಾಕಿಂಗ್ ಎಲ್ಲ ಚೇಂಜ್ ಮಾಡಿದ್ದು ಇದೆ ನಮ್ಮ ಜಂಬೆಸರು. ಆ ಥರ ಮಾಡಿದರು. ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಶೈಲಿ, ರಂಗ ಪ್ರಕಾರ, ನಾಟಕ ಪ್ರಕಾರಗಳನ್ನು ಮಾಡಿಸ್ತಾ ಇದ್ರು. ಯಕ್ಷಗಾನ ಮಾಡಿದ್ವಿ. ನಮ್ಗೆ ಯಕ್ಷಗಾನವೇ ಗೊತ್ತಿಲ್ಲ. ಆ ಮೇಲೆ ಅಟ್ಟೆ ಹಾಕೊಳ್ಳೋದು, ಆ ಬಣ್ಣ ಹಾಕೊಳ್ಳೋದು ಏನೋ ಗೊತ್ತಿಲ್ಲ ಧಾರವಾಡದವರಿಗೆ. ನಾವು ಕೇಳಿದ್ವಿ ಅಷ್ಟೇ, ದೊಡ್ಡ ಆಟ ಸಣ್ಣ ಆಟ ಬರುವಾಗೆಲ್ಲ. ನಮ್ಮ ಟೈಮಿಗೆ 70-80 ಟೈಮಿಗೆಲ್ಲ ಅದು ಕಾಣೆ ಆಗ್ಬಿಟ್ಟಿತ್ತು. ಅದು ನಾವು ಯಕ್ಷಗಾನ ನೋಡಿ, ಮಲೆನಾಡು ಕರಾವಳಿಯವರೆಲ್ಲ ಈಗಲೂ ಅದನ್ನು ಅಷ್ಟೇ ಸಮರ್ಥವಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನಗೆ ಪ್ರತಿ ನಿರ್ದೇಶಕರು ನನಗೆ ಒಂದು ಪುಸ್ತಕ ಇದ್ದ ಹಾಗೆ. ನೀವು ಇಷ್ಟೆಲ್ಲ ಸಾಧಿಸಿದ್ರು, ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದ್ರು, ಕಡೆ ಕ್ಷಣದ ತನಕ ರಂಗ ವಿದ್ಯಾರ್ಥಿನೇ ರೀ. ಅದು ಹೇಗೆ ಸಾಧ್ಯ? ಒಂದು ಹೊಸ ನಾಟಕ ತಗೊಂಡ್ರೆ ಅದು ನಮ್ಗೆ ಹೊಸದೇ. ಹಾಗಾಗಿ ನಾವು ಸಾಧನೆ ಮಾಡಿದ್ದೀವಿ ಅಂದ್ರೆ ನಾವು ಬಹಳ ಕುಬ್ಜ ಆಗ್ಬಿಡ್ತೀವಿ. ನಮ್ಗೆ ಹೆಸರು ಬರ್ತಾ ಇದೆ ಅನ್ನೋದು ಕಲಾವಿದರಿಗೆ ಒಂದು ಸ್ಫೂರ್ತಿ ಆಗ್ಬೇಕೆ ಹೊರತಾಗಿ ಅಹಂಕಾರ ಆಗ್ಬಾರ್ದು. ಅಹಂಕಾರ ನಮ್ಮನ್ನ ಮೆಟ್ಟಿ ಬಿಡುತ್ತೆ, ತುಳಿದ್ ಬಿಡುತ್ತೆ, ನಮ್ಮನ್ನು ನಾವೇ ತುಳ್ಕೊಂಡ ಹಾಗೆ. ಅದ್ರ ಬಗ್ಗೆ ಖುಷಿ ಇರಲಿ, ಹೆಮ್ಮೆ ಇರಲಿ, ಹೇಳ್ಕೊತೀವಿ. ನನಗೆ ಈಗಲೂ ಹಾಗಂತಾರೆ, ಅದೇ ಹೆಸರಿಂದ ಕರೀತಾರೆ, ಆ ನಾಟಕದ ಹೆಸರಿಂದ ಕರೀತಾರೆ ಅಂತಾವೆಲ್ಲ ಹೇಳ್ಕೊತೀವಿ. ಅದು ನಮಗೆ ಸ್ಫೂರ್ತಿ ಆಗಬೇಕೇ ಹೊರತು ನಾವು ಅದನ್ನೇ ಅಹಂಕಾರ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಏನೂ ಮಾಡೋಕ್ಕಾಗಲ್ಲ. ಆ ಹೆದರಿಕೆ, ಆ ಒಂದು ಗೌರವ, ಅದು ನಾವು ಕಲೆಗೆ ಕೊಡೋ ಬೆಲೆ. ಅದು ಒಬ್ಬ ನೃತ್ಯಗಾರ್ತಿ ಇರ್ಬೋದು, ಸಂಗೀತಗಾರ್ತಿ ಇರ್ಬೋದು, ಕೊನೆಯಲ್ಲಿ ವಿನೀತರನ್ನಾಗಿ. ಅದೇ ಹೇಳೋದು, ಬೆಳೆದಂಗೆ ನಾವು ಡೌನ್ ಟು ಅರ್ತ್, ನೆಲಕ್ಕೆ ಅಂಟ್ಕೊಂಡಿರ್ಬೇಕು. ನಾವು ಉದ್ದ ಬೆಳೆದ್ಬಿಟ್ರೆ ಹಂಗೆ ಟಕ್ ಅಂತ ಮುರ್ಕೊಂಡು ಬಿಡ್ತೀವಿ ಹಾಗೆ. ಮತ್ತಿನ್ನೊಂದು, ನೀವು ಹೇಳಿದ್ರಿ ನಮಗೆ ಪ್ರಶಸ್ತಿಗಳು ಬಂದರೆ, ಇಲ್ಲಾಂದರೆ ಒಳ್ಳೆಯ ಹೆಸರು ಬಂದರೆ ಖುಷಿ ಪಡಬೇಕಷ್ಟೇ ಅಂತ. ನಿಮಗೆ ಇದುವರೆಗೂ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ, ಅವುಗಳ ಬಗ್ಗೆ ಹೇಳೋದಾದರೆ? ನನಗೆ ಫಸ್ಟು ನಮಗೆ ದೊಡ್ಡ ಪ್ರಶಸ್ತಿ ಅಂದ್ರೇ ಇದು HRD ಫೆಲೋಶಿಪ್ಪು. ಅದು ದೊಡ್ಡ ಅವಾರ್ಡ್. ನಮಗೆ 2 ವರ್ಷ ನಮಗೆ ಅದನ್ನೊಂದು ರಿಸರ್ಚ್ ಥರ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ರಂಗಭೂಮಿಯಲ್ಲಿ ಅನೇಕ ನಮಗೆ, ನಾವು ಇದು ಅಂತ ಹೇಳೋದಕ್ಕಿಂತ ಸಿಕ್ಕಿದ್ದಾವೆ.
ಸುದರ್ಶನ ದೇಸಾಯಿ ರಂಗ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ. ಆಮೇಲೆ ಜಿ ಟಿವಿನಲ್ಲಿ ಟಿವಿಗಳಲ್ಲಿ ಅಂತೂ ನನಗೆ ಗಂಗಾ ಸೀರಿಯಲ್ಗೆ ಸತತ 2 ವರ್ಷಗಳ ಮುಖ್ಯ ನಟಿಯಾಗಿ ಸಿಕ್ಕಿದೆ. ನನಗೆ ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಸಿನಿಮಾ ಮತ್ತು ಸೀರಿಯಲ್ಗಿಂತ ಯಾರಾದರೂ ರಂಗಭೂಮಿ ಬಗ್ಗೆ ಮಾತಾಡ್ಬಿಟ್ರೆ ಬಹಳ ಖುಷಿ ಆಗ್ಬಿಡುತ್ತೆ. ಆ ನಾಟಕ ಈ ನಾಟಕ ಜ್ಞಾಪಿಸ್ಬಿಟ್ರೆ, ಏನು ನೀವು 20-25 ವರ್ಷದ ಹಿಂದಿನ ನಾಟಕನ ಈಗಲೂ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ಡೈಲಾಗ್ ಹೇಳ್ತಾರೆ. ಅಬ್ಬಾ, ಅದು ರಂಗಭೂಮಿಯ ತಾಕತ್ತು. ನಾವು ನೋಡಿ, ನನಗೆ ಸೀರಿಯಲ್ ನಿಜವಾಗ್ಲೂ ಬದುಕು ಕೊಟ್ಟಿದೆ. ನನಗೆ ಬೆಂಗಳೂರು ಜೀವನ ನನ್ನ ಕಟ್ಟಿಕೊಟ್ಟಿದೆ. ಧಾರಾವಾಹಿ ಇವತ್ತು ನಾನು ಬೆಂಗಳೂರಲ್ಲಿ ಫಿನಾನ್ಷಿಯಲಿ ಅಂದರೆ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ನಾನು ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ನನಗೆ ಅದು ನನ್ನ ಧಾರಾವಾಹಿ ಕ್ಷೇತ್ರವೂ ಹೌದು. ಆಮೇಲೆ ಅದರ ಮಧ್ಯ ನಮಗೆ ಕೆಲವು ಸಿನಿಮಾಗಳನ್ನು ನಾನು ಭಾಳ ಸೆಲೆಕ್ಟ್ ಮಾಡಿ ಮಾಡೋದು. ಈ ಸಿನಿಮಾ ಮಾಡ್ತೀನಿ, ಇದನ್ನ ತುಂಬ ಸೀರಿಯಲ್ಲು ಹಂಗೆ ರೀ, ಬಂದಿದ್ದೆಲ್ಲ ಒಪ್ಕೊಳ್ಳಲ್ಲ ನಾನು. ಧಾರಾವಾಹಿಗಳನ್ನು ನನಗೆ ಮಾಡಬೇಕು ಅನ್ನಿಸ್ಬೇಕು, ಅವರು ನನ್ನ ಮೇಲೆ ನಂಬಬೇಕು ಅಂದರೆ ಮಾತ್ರ ಹೋಗೋದು ನಾನು. ಇಲ್ಲ ಅಂದರೆ ಅದ್ರ ಬಗ್ಗೆ ತಲೆನೇ. ಆದರೂ ಕೂಡ 50 ಮೇಲೆ ಸೀರಿಯಲ್ಗಳಾಗಿದ್ದಾವೆ. ಅದು ಕೂಡ ಈ ಟಿ ವಿನಲ್ಲಂತೂ ಸಿಕ್ಕಾಪಟ್ಟೆ ಆಗೋದು. ಆ ನಂತರ ಜಿ ಟಿ ವಿ, ಆಮೇಲೆ ಕಲರ್ಸಲ್ಲಿ ಇತ್ತೀಚಿನವರೆಗೂ ಕೂಡ ನಾನು ಮಾಡಿದೆ. ಸಿರಿ ಕನ್ನಡದಲ್ಲೂ ಮಾಡಿದೆ, ಉದಯದಲ್ಲೂ ಮಾಡಿದೆ, ಆಮೇಲೆ ಸುವರ್ಣದಲ್ಲೂ ಮಾಡಿದೆ. ಯಾವ ಚಾನೆಲ್ ಇದಾವೆ ಎಲ್ಲದರಲ್ಲೂ ಮಾಡಿದೆ. ಅತಿ ಹೆಚ್ಚು ಮಾಡಿದ್ದು ಈ ಟಿ ವಿ, ಜಿ ಟಿ ವಿ ಮತ್ತು ಇತ್ತೀಚೆಗೆ ಕಲರ್ಸ್. ಇದರಲ್ಲಿ ನನಗೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ನನ್ನನ್ನು ನಂಬಿ ಕೊಟ್ಟರು, ಮಾಡಿದೆ ನಾನು. ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಹೋದ್ರೆ ಹಂಗೇ ಇರ್ತವೆ ಉದ್ದಗೆ. ಹೌದು. ಮತ್ತೆ ಆದ್ರೆ ಒಂದು ಸಿಂಪಲ್ ಆಗಿ ಪ್ರಶ್ನೆ ಕೇಳ್ಬಿಡೋ ಹಾಗಿದ್ರೆ, ಕಲಾವಿದರಿಗೆ ಪ್ರಶಸ್ತಿಗಳು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ? ಅದು ಹೇಗೆ ನಿಮ್ಗೆ ಸ್ಫೂರ್ತಿಯನ್ನ ನೋಡಿ, ಅದು ಒಂದೊಂದ್ಸಾರಿ ಪ್ಲಸ್ಸು ಆಗುತ್ತೆ, ಒಂದೊಂದ್ಸಾರಿ ಮೈನಸ್ಸು ಆಗುತ್ತೆ, ಧನಾತ್ಮಕವೂ ಆಗುತ್ತೆ, ಋಣಾತ್ಮಕವೂ ಆಗುತ್ತೆ. ಪ್ರಶಸ್ತಿ ಬಂದ ಕೂಡಲೇ ಜನರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಒಂದು, ಆಕಿ ನಮ್ಮ ಪ್ರೊಡಕ್ಷನ್ ಒಪ್ಕೋತಾಳೋ ಇಲ್ಲೋ, ಆಕಿಗೆ ಎಷ್ಟು ರೊಕ್ಕ ಕೊಡಬೇಕು, ಪೇಮೆಂಟ್ ಹೆಂಗೆ ಕೇಳೋದು ಕಮ್ಮಿ, ಇಲ್ಲಿಂದ ಶುರು ಆಗ್ಬಿಡುತ್ತೆ. ಓಕೆ. ಇನ್ನೊಂದು, ಪ್ರಶಸ್ತಿ ಬಂದ ತಕ್ಷಣ ನಮ್ಮಲ್ಲೂ ಕೂಡ ಒಂದು ಸಣ್ಣ ಈಗೋ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಪ್ರಶಸ್ತಿಗಳು ಒಂದು ವಯಸ್ಸಿನ ನಂತರ ಬರೋದು ಬಹಳ ಉತ್ತಮ. ಕೆಲವು ನೋಡಿ, ರಾಜ್ಯ ಪ್ರಶಸ್ತಿ ಇರ್ಬೋದು, ರಾಷ್ಟ್ರ ಪ್ರಶಸ್ತಿಗೆ ಒಂದು ವಯಸ್ಸು ಅಂತ ಮಾಡಿದ್ದಾರೆ. ಅದಕ್ಕಿಂತ ನಾವೇನು ಹತ್ರ ಇಲ್ಲ, ಇನ್ನು ದೂರ ಇದೆ. ಆದರೆ ಈ ಎಲ್ಲ ಪ್ರಶಸ್ತಿಗಳು, ಈಗ ನನಗೆ ಸಿಕ್ಕಿರೋ ಪ್ರಶಸ್ತಿಗಳಿರ್ಬೋದು, ಅವೆಲ್ಲ ನಮಗೆ ಸ್ಫೂರ್ತಿ. ನೀವು ಇನ್ನೂ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಫೂರ್ತಿ. ಮತ್ತು ಪ್ರಶಸ್ತಿ ಯಾವತ್ತೂ ನಮ್ಮಲ್ಲಿ ಹೆದರಿಕೆಯನ್ನು ಉಂಟು ಮಾಡಬೇಕು, ಹೆದರಿಕೆ ಉಂಟು ಮಾಡಬೇಕು. ಯಾಕಂದರೆ ಇಷ್ಟೆಲ್ಲ ನಮ್ಮನ್ನು ನಂಬಿ ಕೊಟ್ಟಿದ್ದಾರೆ, ನಾವು ಮುಂದೆ ಹೆಜ್ಜೆ ಇಡುವಾಗ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಬೇಕು, ಜಾಗೃತವಾಗಿರಬೇಕು ಅನ್ನೋದಕ್ಕೆ ಪ್ರಶಸ್ತಿ ನಾವು ಪ್ರಾಮುಖ್ಯತೆಯೇ ಹೊರತು ಬಂತಪ್ಪ ನಾನೇ ಗ್ರೇಟು ಅನ್ಕೊಂಡ್ಬಿಟ್ರೆ ನಮ್ಗಿಂತ ತುಂಬ ಜನ ಹಿಂದೆ ಕಾಯ್ತಾ ಇರ್ತಾರೆ. ಹೌದು. ಮತ್ತೆ ಬಹಳ ನಮ್ಗಿಂತ ಸಮರ್ಥರು ಇದ್ದವರು ಖಂಡಿತವಾಗ್ಲೂ ಇರ್ತಾರೆ. ಅದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ನಿಜ. ಮತ್ತೀಗ ಆಗ್ಲೇ ನಿಮ್ಮ ಮಾತಿನ ಮಧ್ಯೆ ಬಂತು ಈ ವಿಷಯ, ಅವಾಗಲೇ ಕೇಳಬಹುದಿತ್ತು ನಾನು. ನಟನೆ, ರಂಗಭೂಮಿ ಇವೆಲ್ಲ ಕೂಡ ಹೆಣ್ಣು ಮಕ್ಕಳಿಗೆ ಅಷ್ಟು ಸೇಫ್ ಅಲ್ಲ ಅನ್ನೋದು ಜನಸಾಮಾನ್ಯರ ನಂಬಿಕೆ. ಯಾವುದೇ ಮಧ್ಯಮ ವರ್ಗದ, ಇಲ್ಲ ಅಂತಂದ್ರೆ ಯಾವುದೇ ವರ್ಗದ ಜನರಲ್ಲೂ ಕೂಡ ಸಾಮಾನ್ಯವಾಗಿ ಇರೋದೇನು ಅಂದ್ರೆ, ಹೆಣ್ಣು ಮಕ್ಕಳು ಅಂದ್ರೆ ಶಿಸ್ತಾಗಿ ಒಂದು ಓದ್ಲಿ, ಖಾಸಗಿನಲ್ಲೋ ಸರ್ಕಾರಿಯಲ್ಲೋ ಕೆಲ್ಸಕ್ಕೆ ಸೇರ್ಲಿ, 9 to 5 ಜಾಬ್ ಮಾಡ್ಲಿ, ಇಲ್ಲಾಂದ್ರೆ ಇವಾಗ ಶಿಫ್ಟ್ಗೂ ಓಕೆ. ಆದ್ರೆ ಸಿನಿಮಾ, ರಂಗಭೂಮಿ, ನಾಟಕ ಅಂತಂದ್ರೆ ಅಬ್ಬಾ ಭಯ, ಅಷ್ಟು ಸೇಫ್ ಅಲ್ಲ ಅನ್ನೋಂಥ ಒಂದು ನಂಬಿಕೆ ಇರುತ್ತೆ. ನೀವು ಈ 3 ಕ್ಷೇತ್ರದಲ್ಲೂ ತೊಡಕೊಂಡಿರೋರು, ಮತ್ತೆ 20-25 ವರ್ಷಗಳ ಅನುಭವವನ್ನು ಹೊಂದಿರೋರು. ಹಾಗಾಗಿ ನಿಮ್ಮ ಬಾಯಿಂದ ವಿಷಯ ಬಂದ್ರೆ ಜನ ನಂಬ್ತಾರೆ. ನಾವು ಮತ್ತಿನ್ಯಾರೋ ಸಣ್ಣ ವಯಸ್ಸಿನಲ್ಲಿ ಇವಾಗ ನಾಟಕ ಮಾಡ್ತಿರೋರು, ಸಣ್ಣ ಪುಟ್ಟ ಮಕ್ಕಳು, ಇಲ್ಲ ನಾನು ಅದೇ ಫೀಲ್ಡ್ಗೆ ಹೋಗ್ತೀನಿ ಅಂದ್ರೆ ಬೇಡ, ಸುಮ್ಮನೆ ಕೂತೋದು, ಇಲ್ಲ ಬೇರೆ ಏನಾದ್ರು ಮಾಡು ಅನ್ನೋದೇ ಜಾಸ್ತಿ, ನಿಂಗೇನ್ ಗೊತ್ತು ಅಂತ. ಆದ್ರೆ ನಿಮ್ ತರಹ ಅದ್ರ ಒಳ ಹೊರಗನ ಅರಿತಿರೋರು ಒಂದು ಮಾತು ಹೇಳಿದ್ರೆ ಅದಕ್ಕೆ ಅದರದ್ದೇ ತೂಕ ಇದೆ ಖಂಡಿತವಾಗ್ಲು. ಹಾಗಾಗಿ ಈ ಕಾರ್ಯಕ್ರಮವನ್ನ ಕೇಳ್ತಿರೋಂತಹ ಪೋಷಕರಿರಬಹುದು, ಮಕ್ಳಿರ್ಬಹುದು, ಅವ್ರು ಖಂಡಿತವಾಗ್ಲೂ ಇದು ಒಂದು ರೀತಿಯ ಮಾರ್ಗದರ್ಶನವೂ ಆಗತ್ತೆ, ಒಂದು ಧೈರ್ಯವೂ ಕೂಡ ಆಗತ್ತೆ. ಆ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸೇಫ್ ಅಲ್ಲ ಅನ್ನೋದು ನಿಜವಾ? ಇದಕ್ಕೆ ನನಗೆ ಉತ್ತರ ಸಿಕ್ಕಿದ್ದು 2000 ಮತ್ತು 2002ರಲ್ಲಿ ನಾನೇನು ಜೂನಿಯರ್ ಫೆಲೋಶಿಪ್ಗೆ ವರ್ಕ್ ಮಾಡಿದ್ನಲ್ಲ, ಹೆಣ್ಣು ಮಕ್ಕಳ ಸಮಸ್ಯೆ ಅಂತ. ಯಾವ ಕ್ಷೇತ್ರದಲ್ಲಿ ಹೆಣ್ಣಿನ ಶೋಷಣೆ ಇಲ್ಲ ಹೇಳಿ, ಅಥವಾ ಹೆಣ್ಣನ್ನು ಬಳಸಿಕೊಂಡು ಅಥವಾ ಹೆಣ್ಣಿಗೆ ಒಂದು ಮೇಲ್ದರ್ಜೆಗೆ ಏರಬೇಕಾದ್ರೆ ಯಾವ ಕ್ಷೇತ್ರದಲ್ಲಿ ಈ ಸವಾಲುಗಳು ಇಲ್ಲ ಹೇಳಿಬಿಡಿ. ಅಷ್ಟೇ ನಮ್ಮ ರಂಗಭೂಮಿಯಲ್ಲೂ ಕೂಡ, ಅಥವಾ ಒಂದು ಸಿನಿಮಾ ಕ್ಷೇತ್ರದಲ್ಲಿರ್ಬೋದು, ಧಾರಾವಾಹಿಯಲ್ಲಿರ್ಬೋದು. ನನಗೆ ಯಾಕೋ ನಮ್ಮದು ಬಹಳ ಎಲ್ಲೂ ಕೂಡ ನಮಗೆ ನೀವು ಹೇಗಿರ್ತೀರೋ ಹಾಗೆ
ಸಮಾಜ ಇರುತ್ತೆ. ನೀವೆಷ್ಟು ಧೈರ್ಯವಾಗಿ ಅದನ್ನು ಎದುರಿಸ್ಕೊಂಡು ಹೋಗ್ತಿರೋ, ಸವಾಲುಗಳನ್ನು ಎದುರಿಸ್ಕೊಂಡು ಹೋಗ್ತಿರೋ, ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಸವಾಲುಗಳಿರುತ್ತೆ. ಅದು ಕೇವಲ ರಂಗಭೂಮಿ ಇಲ್ಲಪ್ಪ ಸೇಫ್ ಅಲ್ಲ ಅನ್ನೋದನ್ನು ನಾನು ಖಂಡಿತ ನಂಬಲ್ಲ. ನಾವೆಲ್ಲರೂ ಸೇಫ್ ಆಗಿಯೇ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಸವಾಲುಗಳು ಹೆಣ್ಣಿಗೆ ಇರಲಿ ಗಂಡಿಗಿರಲಿ ಇರ್ತವೆ. ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿಯೂ ಇರುತ್ತೆ. ಡೇಂಜರ್ ಯಾವಾಗ ಅಂದರೆ ನಮ್ಮಲ್ಲಿ ನಾವು ದೃಢವಾಗಿ ಇಲ್ಲದ ಹೆಣ್ಣುಗಳು, ಸಮಾಜವನ್ನು ಎದುರಿಸೋಕ್ಕೆ ಸಾಧ್ಯವಿಲ್ಲದ ಹೆಣ್ಣುಗಳು ಮಾತ್ರ ಶೋಷಣೆಗೆ ಒಳಗಾಗ್ತಾರೆ. ಸಾಧ್ಯವಾದಷ್ಟು ಹೆಣ್ಣು ಧೈರ್ಯವಾಗಿ ಇರಬೇಕು, ಎದುರಿಸುವ ಶಕ್ತಿ ಇರಬೇಕು. ಆಮೇಲೆ ಅದನ್ನು ಬಹಳ ಓಪನ್ನಾಗಿ ಪಾಲಕರ ಜೊತೆಗೆ ಹಂಚಿಕೊಳ್ಳುವಂಥ ಹೆಣ್ಮಕ್ಳು ಇರಬೇಕು. ಅದಕ್ಕೆ ನಿಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅದನ್ನು ನಾವೇ ಯಾರೋ ಶೋಷಣೆ ಮಾಡ್ತಾರೆ ಅಂತ ಹೆದರ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವು ಇರೋದು ಬಹಳ ಹೆಡ್ಡತನ. ಹೌದು. ಹಾಗಾಗಿ ರಂಗಭೂಮಿನೇ ಇರಲಿ ಅಥವಾ ಇನ್ನೊಂದು ಕ್ಷೇತ್ರನೇ ಇರಲಿ, ಅದು ITBT ಅಂತಿರಲಿ, ಶಿಕ್ಷಣ ಕ್ಷೇತ್ರ ಟೀಚರ್ಸ್ಗಳಂತಿರಲಿ, ನಾನು ಎಲ್ಲರನ್ನೂ ಇದನ್ನು ಮಾಡಿದ್ವಿ. ಎಲ್ಲ ಕಡೆಗೂ ಸಮಸ್ಯೆಗಳಿವೆ. ರಂಗಭೂಮಿ ಏನು ಅಂತಂದರೆ ಬಣ್ಣ ಹಚ್ಚೋದಕ್ಕೆ ಹೆದರೋದು ಜನ. ಬಣ್ಣ ಹಚ್ಚಿ ರಂಗಭೂಮಿ ಇದನ್ನ ಜೊತೆ ನಾನೇ ಎದುರಿಸ್ಕೊಂಡೆ. ಕುಣಿಯಾಕೆ ಹೋಗ್ಯಾಳಂತಕಿ, ಕುಣಿಯಾಕೆ ಹೋಗ್ಯಾಳಂತ ಅಲ್ಲಿ ಯಾವುದೋ ನಾಟಕಕ್ಕೆ ಹುಡುಗರ ಜೊತೆಗೆ ಕುಣಿಬೇಕಲ್ಲ, ಕುಣಿಲಿಕ್ಕೆ ಹೋಗ್ಯಾಳಂತ. ಇವತ್ತು ಅವರೇ ಬಂದು ನನ್ನ ಹತ್ರ ನಮ್ಗೊಂದು ಅಲ್ಲಿ ಸೀಟ್ ಕೊಡಿಸ್ಕೊಡ್ತೀಯನವ, ಏನರ ಸೀರಿಯಲ್ ಒಳಗೆ ಚಾನ್ಸ್ ಸಿಗ್ತದೆ ನಮ್ಮ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ, ಅವರೇ ಬಂದು ಕೇಳಿದ್ದಿದೆ ನನಗೆ. ಇದೊಂಥರ ಕೈಗೆಟಕದೇ ಇರೋ ದ್ರಾಕ್ಷಿ ಮಾತುಗಳು. ಆಮೇಲೆ ಕೈಗೆಟಕದೇ ಇರೋ ಇದಕ್ಕಿಂತ ಅವರಲ್ಲಿ ಇದಿನ್ನೂ ಹೆಚ್ಚು. ಇವಾಗ ನೋಡಿ, ಟೀಚರ್ಸ್ ಅಂದರೆ ಒಂದು ಸಂಬಳ ಬಂದ್ಬಿಡುತ್ತೆ. ಇದು ಇಲ್ಲಿ ದುಡ್ಡಿಗಾಗಿ ಹೆದರೋದು. ದುಡ್ಡು ಬರುತ್ತೋ ಇಲ್ವೋ, ರಂಗಭೂಮಿಯಲ್ಲಿ ದುಡಿದ್ರೆ ಒಂದು ಜೀವನದ ಭದ್ರತೆಯ ಪ್ರಶ್ನೆಯಿಂದ ಅವರು ಬಹುಶಃ ಹೆದರ್ಕೋತಾರೆ. ಮತ್ತು ಗಂಡಸರ ಜೊತೆಗೆ ಸದಾ ಎಲ್ಲ ಹೆಣ್ಣು ಗಂಡು ನಮಗೆ ಭೇದ ಭಾವನೆ ಇರೋದಿಲ್ಲ. ಜೊತೆಯಾಗಿರೋದ್ರಿಂದ ಸಮಾಜ ಏನನ್ನುತ್ತೆ ಅನ್ನುವ ಒಂದು ಹೆದರಿಕೆಯಿಂದ ಖಂಡಿತವಾಗ್ಲೂ ಯಾರೂ ಹೆದರ್ಬೇಕಾಗಿಲ್ಲ. ಇವಾಗ ರಂಗಭೂಮಿ ಸಿನಿಮಾ ಎಷ್ಟು ನುಗ್ಗಿ ಬರ್ತಾ ಇದ್ದಾರೆ ಅಂದರೆ ಗಂಡಸರಿಗಿಂತ ಹೆಣ್ಣು ಮಕ್ಕಳ ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತು ಸೀರಿಯಲ್ಲು ಗಂಡಸರು ಕುತ್ಕೊಂಡು ಹೆಣ್ಣು ಮಕ್ಕಳ ಕಥೆನ ನೋಡೋ ತರ ಹೌದಲ್ಲ. ಖಂಡಿತ ಏನು ಹೆದರಬೇಡಿ. ನಿಮ್ಮ ಮಕ್ಕಳನ್ನ ಯಾವುದಾದ್ರೂ ಕಲೆಯಲ್ಲಿ ತೊಡಗಿಸಿ, ಹೆದರ್ಕೋಬಿಡಿ, ಖಂಡಿತ ಸೇಫ್. ಓಕೆ. ಮತ್ತೆ ನೀವು ರಂಗಭೂಮಿಯಲ್ಲಿ ನಟನೆ ಮಾಡೋದು ಮಾತ್ರ ಅಲ್ಲ, ವಾಯ್ಸ್ ಓವರ್ಸ್ ಕೂಡ ಮಾಡ್ತೀರಿ ಬೇರೆ ಕಡೆ. ಆ ಪುಟ್ಟ ಮಗುವಿನ ದನಿಯಲ್ಲೂ ಕೂಡ ಮಾತಾಡ್ತೀರಿ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನನಗೂ ಈಗಷ್ಟೇ ನಿಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗಿದ್ದು. ಅಂದ್ರೆ ನಾನು ಧಾರವಾಡದ್ದು ಬಾಲಬಳಗ ಗೊಂಬೆ ಮನೆಯಲ್ಲಿ ಕೆಲಸ ಮಾಡುವಾಗ ಆ ಗೊಂಬೆಗಳಿಗೆ ಧ್ವನಿ ಕೊಡ್ಬೇಕಾಗಿತ್ತು ನಾನು. ಕೊಡುವಾಗ ನನ್ನಲ್ಲೇ ನಾನು ಅಯ್ಯೋ ಚಿಕ್ಕ ಮಕ್ಕಳದ್ದೆಲ್ಲ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋದು. ಹಾಗೆ ಚಿಕ್ಕ ಮಕ್ಕಳದ್ದು ಹಾಡುಗಳನ್ನ ಹಾಡಬಲ್ಲೆ, ಇದನ್ನ ಮಾಡಬಲ್ಲೆ, ಒಟ್ಟೊಟ್ಟಿಗೆ 2 ವಾಯ್ಸ್ಗಳನ್ನ ಇದು ಮಾಡಬಲ್ಲೆ. ಅದರ ಝಲಕ್ ಒಂದಂತ ತೋರಿಸಿ ನಮಗೆ ಪ್ಲೀಸ್. ನಿಜ ಹೇಳುವೆನು ಅಮ್ಮ ನೀನು ನಗುತ್ತೀರೆ ಚೆನ್ನ, ಬಲು ಇಷ್ಟ ನಂಗೆ ನೀನು ಕತೆಯ ಹೇಳುವ ರೀತಿ, ಅದು ಏಕೋ ಕಾಣಿ ಅಪ್ಪನನ್ನು ಕಂಡರೆ ಭೀತಿ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ನನ್ನ ಆನಂದವೇ ನನ್ನ ಮಾಣಿಕ್ಯವೇ, ಅಮ್ಮನ ಬಾಳಿನ ಭಾಗ್ಯವೇ, ಅಮ್ಮನ ಬಾಳಿನ ಭಾಗ್ಯವೇ, ನೀನಾಡು ಮಾತು ಒಂದೊಂದು ಮುತ್ತು, ನೀನಾಡು ಮಾತು ಒಂದೊಂದು ಮುತ್ತು ನನ್ನ ಬಂಗಾರಿಯೇ. ಐ ಲವ್ ಯು ಮೈ ಡಿಯರ್. ಇನ್ನೂ ಒಂದು ಚಿಕ್ಕ ಮಕ್ಕಳದ್ದು ಅಂದ್ರೆ ಲಿಟ್ಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ so high like a diamond in the sky. ವಾವ್, ಎಷ್ಟು ಚೆನ್ನಾಗಿದೆ. ನಂಗೆ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದೆ, ಅಷ್ಟು ಖುಷಿ ಆಗ್ಬಿಡ್ತು ನನಗೆ. ನಿಜಕ್ಕೂ ಒಂದು ಪುಟಾಣಿ ಮಗು, ಮುದ್ದು ಮಗು ಮಾತಾಡ್ದಂಗಿತ್ತು.
ಮತ್ತೆ ನೀವು ರಂಗಭೂಮಿಯಲ್ಲಿ ರಂಗಗೀತೆಗಳನ್ನು ಕೂಡ ಹಾಡ್ತೀರಿ, ಹಾಡಲೇಬೇಕು ಹೇಳಿದ್ರಿ. 110 ಗೀತೆಗಳನ್ನ ಒಂದು ರಂಗದಲ್ಲಿ ಹಾಡೋದು ಅಂದ್ರೆ ಒಂದೇ ಒಂದು ರಂಗಗೀತೆಯ ಝಲಕ್ ನಮ್ಮ ಉತ್ತರ ಕರ್ನಾಟಕದ ಇರೋದ್ರಿಂದ ಕಂಬಾರ ಅವ್ರದೇ ಹಾಡ್ಬಿಡ್ತೀನಿ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರುವವರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ. ಇಷ್ಟು ಚಂದದ ಹಾಡು ಹಾಡ್ತಿದ್ರೆ ಯಾರು ಗದ್ದಲ ಮಾಡ್ತಾರೆ. ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡ್ತಾ. ಮತ್ತೆ ಈಗಾಗಲೇ ಮಾತುಕತೆಯಲ್ಲಿ ಯಾರೆಲ್ಲ ಕೇಳಿದ್ದೀರೆ ಅವ್ರಿಗೆಲ್ಲರಿಗೂ ಅರ್ಥ ಆಗಿರತ್ತೆ ನೀವು ಸುಮ್ಮನೆ ಕೋರೋ ವ್ಯಕ್ತಿನೇ ಅಲ್ಲ. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲೂ ನೀವೇ ಅನ್ನೋ ಹಾಗೆ ಪಸರಿಸ್ಕೊಂಡವ್ರು ನೀವು, ರಂಗಭೂಮಿ, ಕಿರುತೆರೆ, ಹಿರಿತೆರೆ ಎಲ್ಲದರಲ್ಲೂ ಕೂಡ. ಇದೀಗ ನಿಮ್ಮ ಕೈಯಲ್ಲಿರುವಂತಹ ಪ್ರಾಜೆಕ್ಟ್ಸ್ಗಳ ಕುರಿತಾಗಿ ಹೇಳ್ಬೋದಾ? ಇತ್ತೀಚೆಗೆ ನನಗೆ ಏನಿಸ್ತಾ ಇದೆ ಅಂದರೆ 24 ವರ್ಷದಿಂದ ಒಂದು ಬಿಡುವಿಲ್ಲದೆ ನಾನು ಧಾರಾವಾಹಿಗಳಲ್ಲಿ ತೊಡಗಿಸ್ಕೊಂಡೆ. ಈಗ ನನಗೆ ನಾನು ಸ್ವಲ್ಪ ಅಪ್ಡೇಟ್ ಆಗಬೇಕು, ಸಿನಿಮಾಗಳತ್ತ ವಾಲ್ಬೇಕು, ಸಿನಿಮಾದಿಂದನೇ ಬಂದಿದ್ದು. ಮತ್ತು ಯಾಕಂದರೆ ಈಗ ಆಟ್ ಪ್ರೆಸೆಂಟು ಇದರಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಇಟ್ಕೊಂಡಂತಹ ಸಿನಿಮಾಗಳು ಬರ್ತಾ ಇವೆ. ಹೊಸಬ್ರು ಬಹಳ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಅಪರೂಪದ ಕಥೆಗಳನ್ನು ಇಟ್ಕೊಂಡು ಅಂಥದ್ರಲ್ಲಿ ಆ್ಯಕ್ಟ್ ಮಾಡೋಣ ಅಂತ. ಇತ್ತೀಚೆಗೆ ಹಯವದನ ಅಂತ ಅವರು ಧಾರಾವಾಹಿ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿದವರು. ಅವರ ಇದರಲ್ಲಿ ನಾನು ಎಲ್ಲೋ ಜೋಗಪ್ಪ ನಿನ್ನರ ಮನೆ ರಾಷ್ಟ್ರ ಪ್ರಶಸ್ತಿ ವಿಜೇತ ವೈಜನಾಥ್ ಬಿರಾದಾರ್ ಅವರ ಹೆಂಡತಿ ಪಾತ್ರ ಆಗಿ ಮಾಡ್ತಾ ಇದ್ದೀನಿ. ಕಾಮಿಡಿ ದಾನಪ್ಪ ಅಂತ ತುಂಬಾ ಫೇಮಸ್ ಹುಡುಗ, ಅವನ ತಾಯಿಯಾಗಿ ಪಾತ್ರ ಮಾಡ್ತಾ ಇದ್ದೀನಿ. ಅದು ತೆರೆಗೆ ಬರಬೇಕು, ನಡೀತಾ ಇದೆ ಅದೊಂದು. ಆಮೇಲೆ ಇನ್ನೊಂದು ಮಂಕುತಿಮ್ಮನ ಕಗ್ಗ ಅಂತ DVG ಅವರ ಅಜ್ಜಿ ಪಾತ್ರ, ಗಂಗಾ ತುಂಬಾ ಫೇಮಸ್ ಆಗಿತ್ತಲ್ಲ, ಅದೇ ಲುಕ್ ಅಲ್ಲಿ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದು ಒಂದಿದೆ. ಇತ್ತೀಚೆಗೆ ಒಂದು ಬಯಲು ಸೀಮೆ ಅಂತ, ಅದು ಗ್ಯಾಂಗ್ಸ್ ಆಫ್ ವಾಸೇಪುರದ್ದು ಛಾಯೆ, ಅಂದ್ರೆ ಬೇಸ್ಟ್ ಇಟ್ಕೊಂಡು ಮಾಡಿ ನಮ್ಮ ಬಯಲು ಸೀಮೆಯಲ್ಲೇ ಮಾಡಿದ್ದು. ವರುಣ್ ಕಟ್ಟಿಮನಿ ಅಂತ ಮಾಡಿದ್ರು. ಬಹಳ ಅದ್ಭುತವಾಗಿ ಮಾಡಿದ್ರು ಅವರು. ಆದರೆ ಈಗ ಕೆಲವು ಸಿನಿಮಾಗಳು ಅಂದರೆ ಪ್ರಾದೇಶಿಕ ಭಾಷೆ ಕೆಲವು ಕಡೆ ಓಡಲ್ಲ. ಹಾಗಾಗಿ ಅದರಲ್ಲಿ ನಮ್ಮ ಪಾತ್ರವು ತುಂಬ ಕ್ಲಿಕ್ ಆಯಿತು. ಹೀಗಾಗಿ ಅದು ಬಂದು ಹೋಯಿತು ಇತ್ತೀಚೆಗೆ. ಈಗ 2 ಪ್ರಾಜೆಕ್ಟ್ ನನ್ನ ಕೈಯಲ್ಲಿವೆ, ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡೋದಿದೆ. ಸ್ವಲ್ಪ ಸಿನಿಮಾ ಕಡೆಗೆ ವಾಲ್ತಾ ಇದ್ದೀನಿ. ಹೀಗಾಗಿ ತೀರಾ ಇತ್ತೀಚೆಗೆ ನಾನು ಸೀರಿಯಲ್ಗಳಿಂದ ಅವಾಯ್ಡ್ ಆಗ್ತಾ ಇದ್ದೀನಿ. ಹೇಳಕ್ ಬರಲ್ಲ ಕಲಾವಿದ್ರದ್ದು ಹೇಗೆ. ಒಂದೊಳ್ಳೆ ಪಾತ್ರ ಬಂದ್ರೆ ಒಪ್ಕೊಳ್ತೀರಿ ಖಂಡಿತ. ನನಗೆ ಅನಿಸ್ತಾ ಇದೆ. ಮತ್ತು ಮಗಳು ಈಗ 2nd ಇಯರ್ ಇರೋದ್ರಿಂದ ಅವಳು ಹುಟ್ಟಿದಾಗ ಈಗ ಅವಳಿಗೆ 16.5 ವರ್ಷ, PUC ಓದ್ತಾ ಇದ್ದಾಳೆ. ಸೊ ಅವಳಿಗೂ ಒಂದು ಸ್ವಲ್ಪ ಸಮಯವನ್ನ ಮೀಸಲಿಡಬೇಕು. ನಾನು ಮನೆಯಲ್ಲೂ ಸುಮ್ಮನೆ ಇರಲ್ಲ. ಅಮ್ಮ ನೀನು ಇಲ್ಲೂ ಕೂಡ ನನ್ನ ಜೊತೆಗೆ ಫನಿಯಾಗಿ ನಿಂದೆಲ್ಲ ತೀರಿಸ್ಕೊಂಡ್ಬಿಡ್ತೀಯಲ್ಲಮ್ಮ, ಅವಳ ಜೊತೆಗೆ ಆಟ ಆಡ್ತಾನೆ ನಾಟಕ ಮಾಡ್ಬಿಡ್ತೀವಲ್ಲ ನಾವು. ಹಾಗಾಗಿ ನಾನು ಸಿನಿಮಾಕ್ಕೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಆ ಕಡೆಗೆ ಹೆಚ್ಚಿನ ಗಮನ. ಹೆಚ್ಚು ಅವಕಾಶಗಳು ನಿಮಗೆ ಬಂದೇ ಬರುತ್ತೆ. ತುಂಬಾ ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಕ್ಲಿ, ನಾವು ನೋಡೋ ಹಾಗಾಗ್ಲಿ ಅಂತ ಆಶಿಸ್ತೀನಿ. ಇದುವರೆ ತನಕ ನಮ್ಮ ಜೊತೆ ಇದ್ದು ಇಷ್ಟೆಲ್ಲ ಮಾತುಕತೆಗೆ ಸಾಕ್ಷಿಯಾಗಿದ್ದಕ್ಕೆ, ಮಾತುಕತೆ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದ. ನನಗೆ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಂತಹ ಆಕಾಶವಾಣಿ ಬೆಂಗಳೂರು 101.3 FM ಅವ್ರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಬಹಳ ಖುಷಿಯಾಗಿದೆ ನನಗೆ. ನಾವು ಆಕಾಶವಾಣಿ ಮಕ್ಕಳಿದ್ದಾಗಿಂದ ಆಕಾಶವಾಣಿಯಿಂದನೇ ಗಿಳಿವಿಂಡು ಮತ್ತು ಎಳೆಯರ ಬಳಗದಿಂದ ಬಂದವರು. ಹಾಗಾಗಿ ಮತ್ತೆ ನಾನು ಆ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದುವರೆಗೂ ಆಕಾಶವಾಣಿ ಬೆಂಗಳೂರಿನಲ್ಲಿ ಲಕ್ಷ್ಮೀ ನಾಡಗೌಡ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸ್ಕೊಂಡ್ರಿ.